ರೇಡಿಯಸ್ ಆಫ್ ದ ಸರ್ಕಲ್ ವಿಲ್ ರಿಮೇನ್ಸ್ ಕಾನ್ಸ್ಟೆಂಟ್ ಥ್ರೂ ಔಟ್ ದ ಸರ್ಕಲ್. ಈಗ ನನಗೆ ಹೇಳಿ, either OP1 ಅಥವಾ OP1 ಅಥವಾ OP ಇವೆರಡನ್ನ ಕಂಪೇರ್ ಮಾಡಿದಾಗ ವಿಚ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ಎ ಪಾಯಿಂಟ್ Q. The length of the tangent to a circle is 24 centimeter and the distance of Q from the center is 25 centimeter. The radius of the circle is how much ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಹಾಯ್ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಅಂದ್ಕೊಂತಿದ್ದೀನಿ ಎಲ್ಲರೂ ಖುಷಿಯಾಗಿದ್ದೀರಾ, ನಗ್ನಗ್ತಾ ಆರೋಗ್ಯವಾಗಿದ್ದೀರಾ ಅಂತ. ನಿಮ್ಮ ಅಭ್ಯಾಸ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ಓದ್ತಿದ್ದೀರಾ ಅಲ್ಲ? ಹೌದಾ? ಚೆನ್ನಾಗಿ ನಡೆಸ್ತಿದ್ದೀರಾ ನಿಮ್ಮ ಅಭ್ಯಾಸ? ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಾ ಇದೆ? ಆಲ್ ರೈಟ್. ಸೊ ನನ್ನ ಪ್ರಕಾರ ನೀವು ಚೆನ್ನಾಗಿ ಓದ್ತಿರ್ತೀರಾ, ಚೆನ್ನಾಗಿ ಪ್ರಿಪೇರ್ ಆಗ್ತಿರ್ತೀರಾ. ಹೌದಾ? ಚೆನ್ನಾಗಿ ನಡೀಲಿ ನಿಮ್ಮ ಪ್ರಿಪ್ರೇಷನ್ಸ್ ಅಂತ ಹೇಳ್ತಾ, ನಿಮ್ಮ ಪ್ರಿಪ್ರೇಷನಿಗೆ ಸಾಥ್ ಕೊಡೋದಕ್ಕೋಸ್ಕರ ನಿಮಗೆಲ್ಲ ಗೊತ್ತೇ ಇದೆ ಈ ಕಂಪ್ಲೀಟ್ ಚಾಪ್ಟರ್ ರಿವಿಷನ್ ಅನ್ನುವಂಥ ಸೀರೀಸ್ ಬಂದಿರೋದು. ಹೌದಾ? ಸೊ ಪ್ರತಿಯೊಂದು ವಿಡಿಯೋದಲ್ಲಿ ಒಂದೊಂದು ಚಾಪ್ಟರನ್ನು, ಒಂದು ವಿಡಿಯೋದಲ್ಲಿ ಒಂದು ಕಂಪ್ಲೀಟ್ ಚಾಪ್ಟರನ್ನು ರಿವೈಸ್ ಮಾಡುವಂಥ ಒಂದು ಕೆಲಸ ನಾವು ಮಾಡ್ತಿದ್ದೀವಿ. ಹೌದಾ? ಸೊ ಹಾಗಿದ್ರೆ ಇವತ್ತಿನ ನಮ್ಮ ಸೆಷನಲ್ಲಿ ಯಾವ ಚಾಪ್ಟರನ್ನು ಡಿಸ್ಕಸ್ ಮಾಡೋದಕ್ಕೆ, ರಿವೈಸ್ ಮಾಡೋದಕ್ಕೆ, ಸಮ್ಮರೈಸ್ ಮಾಡೋದಕ್ಕೆ ಹೊರಟಿದ್ದೀವಿ ಅಂತ ತಿಳ್ಕೊಳ್ಳೋಣ. ಎಸ್, ಸೊ ಇವತ್ತು ನಾವು ಸರ್ಕಲ್ಸ್ ಅನ್ನುವಂಥ ಚಾಪ್ಟರನ್ನು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಓಕೆ, ಆಲ್ ರೈಟ್. ಸೊ ಈ ಸರ್ಕಲ್ಸ್ ಅನ್ನುವಂಥ ಚಾಪ್ಟರಲ್ಲಿ ನಮಗೆ ಕಾನ್ಸೆಪ್ಟ್ ತುಂಬ ಕಡಿಮೆನೇ ಇರೋದು. ಓಕೆ, ನೀವು ಒಳ್ಳೆ ಸ್ಕೋರನ್ನು ಕೂಡ ಈ ಒಂದು ಚಾಪ್ಟರ್ ಮೇಲೆ ಮಾಡಬಹುದು. ಸರಿಯಾಗಿ ಥೇರಮ್ಸ್ ಇರೋದೇ 2 ಥೇರಮ್ಸು, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ನಂಬರ್ ಆಫ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೇ ಆದರೆ ಖಂಡಿತ ನೀವು ಒಳ್ಳೆ ಸ್ಕೋರನ್ನು ಈ ಒಂದು ಚಾಪ್ಟರಿಂದ ಮಾಡಬಹುದು. ಓಕೆ, ಸೊ ಆ ಥೇರಮ್ಸ್ಗಳು ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಅದನ್ನು ಕೂಡ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಲಿಬೇಕು. ಓಕೆ, ಸರಿನಾ? ಆಲ್ ರೈಟ್. ಸೊ ಇನ್ಯಾಕೆ ತಡ ಮಕ್ಕಳೇ, ಇವತ್ತಿನ ಸೆಷನ್ನ ನಾವು ಶುರು ಮಾಡೋಣ. ಈ ಸರ್ಕಲ್ಸಲ್ಲಿ ತುಂಬ ಕಡಿಮೆ ಕಾನ್ಸೆಪ್ಟ್ ಅಂತ ಹೇಳಿದೆ, ಅದು ಯಾವ್ದ್ಯಾವುದು ಅಂತ ನೋಡೋಣ. ಸೊ ಟ್ಯಾಂಜೆಂಟ್ ಟು ಎ ಸರ್ಕಲ್ ಹಾಗೆ ನಂಬರ್ ಆಫ್ ಟ್ಯಾಂಜೆಂಟ್ಸ್ ಫ್ರಮ್ ಎ ಪಾಯಿಂಟ್ ಆನ್ ಎ ಸರ್ಕಲ್ ಅನ್ನುವಂಥ 2 ಕಾನ್ಸೆಪ್ಟ್ಗಳನ್ನು ನಾವು ನೋಡ್ತೀವಿ. ಆಲ್ ರೈಟ್. ಓಕೆ, ಈಗ ಮೊದಲನೇದಾಗಿ ಸರ್ಕಲ್ಸ್ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ವಾಟ್ ಡು ಯು ಮೀನ್ ಬೈ ಅ ಸರ್ಕಲ್? ಸೊ ಸರ್ಕಲ್ ಅಂದರೆ ಇಟ್ ಈಸ್ ಎ ಫಿಗರ್. ಓಕೆ, ಇಟ್ ಈಸ್ ಎ figure obtained by joining the points on the plane which are at a fixed distance, which are at a constant distance from the fixed point in the same plane ಅಂತ ಹೇಳ್ಬೋದು. ಓಕೆ, ಸೊ ಹೆಂಗೆ ಡಿಫೈನ್ ಮಾಡ್ಬೋದು ಸರ್ಕಲ್ನ ಅಂದರೆ, ಇಟ್ ಈಸ್ ಎ ಸರ್ಕಲ್, ಇಟ್ ಈಸ್ ಅ ಪ್ಲೇನ್ ಫಿಗರ್ ಅಥವಾ ಇಟ್ ಈಸ್ ಎ ಫಿಗರ್ ಅಂತಾನೆ ಹೇಳ್ಬೋದು. ಇಟ್ ಈಸ್ ಅ figure formed. It is a figure formed by joining all the points, by joining all the points in the plane which are at a constant distance, which are at a constant distance, which are at a constant distance from a fixed point, in the same plane. ಅರ್ಥ ಆಯ್ತಾ? ಗಾಟ್ ಇಟ್? ಸರಿ. ಸೊ ಇವಾಗ ನಮ್ಮ ಹತ್ರ ಈ ರೀತಿಯಾಗಿ ಒಂದು ಸೇಮ್ ಪ್ಲೇನ್ ಅಂದರೆ ಏನು, ಒಂದು ಸರ್ಫೇಸ್ ಅಂತ. ಓಕೆ, ಸೊ ಒಂದು ಖಾಲಿ ಪ್ಲೇನ್ ಸರ್ಫೇಸ್ ಮೇಲೆ ನಂಬರ್ ಆಫ್ ಡಾಟ್ಸ್ಗಳನ್ನು ಇಟ್ಟು ಅದನ್ನು ನಾವು ಜಾಯಿನ್ ಮಾಡಿದಾಗ ಸರ್ಕಲ್ ಅಂತ ಕರಿತೀವಿ. ಹಾಗಂದ್ರೆ ಹೆಂಗೆ ಡಾಟ್ಸ್ ಇಟ್ಟರು ಕೂಡ ಸರ್ಕಲ್ ಅಂತ ಕರಿತೀವ? ಇಲ್ಲ. ಈ ಎಲ್ಲ ಡಾಟ್ಸ್ಗಳು ಹೇಗಿರುತ್ತೆ? They are at a constant distance from a fixed point in the same plane. ಈ ಎಲ್ಲ ಡಾಟ್ಸ್ಗಳು ಒಂದು ಪರ್ಟಿಕ್ಯುಲರ್ ಒಂದು ಪಾಯಿಂಟ್ ಇರುತ್ತೆ, ಆ ಪಾಯಿಂಟಿಂದ ಫಿಕ್ಸ್ಡ್ ಡಿಸ್ಟೆನ್ಸ್, ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಅಲ್ಲಿ ದೂರ ಇರುತ್ತೆ. ಓಕೆ, ಸೊ ಅಂಥ ಒಂದು ಫಿಗರನ್ನು ನಾವು ಸರ್ಕಲ್ ಅಂತ ಹೇಳಿ ಕರಿತೀವಿ.
ಕರೆಕ್ಟ್ ಅಲ್ವಾ? ಇದು ನಮಗೆ ಗೊತ್ತಿರೋದು. ಓಕೆ, ಸೊ ಈ ಒಂದು ಫಿಕ್ಸ್ಡ್ ಡಿಸ್ಟೆನ್ಸ್ ಏನಿದೆಯಲ್ಲ ಮಿಡಲ್ ಅಲ್ಲಿ, ದಿಸ್ ಈಸ್ ನಥಿಂಗ್ ಬಟ್ ರೇಡಿಯಸ್ ಸೆಂಟರ್ ಆಫ್ ದ ಸರ್ಕಲ್. ಏನಿದು? ದಿಸ್ ಈಸ್ ನಥಿಂಗ್ ಬಟ್ ಸೆಂಟರ್ ಆಫ್ ದ ಸರ್ಕಲ್. ಸೆಂಟರ್ ಆಫ್ ದ ಸರ್ಕಲ್. ಈ ಸೆಂಟರ್ ಆಫ್ ದ ಸರ್ಕಲ್ ಇಂದ ಏನು? ಈ ಸೆಂಟರ್ ಆಫ್ ದ ಸರ್ಕಲ್ ಇಂದ ನಾನು ಸರ್ಕಲ್ನ ಈ ಸರ್ಕಂಫರೆನ್ಸ್, ಇದನ್ನೆಲ್ಲ ಬೇಸಿಕ್ ನೀವು ಓದಿರ್ತೀರಾ. ಸರ್ಕಂಫರೆನ್ಸ್ ಅಂದ್ರೆ ಗೊತ್ತಲ್ಲ, ವಿಚ್ ಈಸ್ ನಥಿಂಗ್ ಬಟ್ ದ ಬೌಂಡ್ರಿ. ಸೊ ಸೆಂಟರ್ ಆಫ್ ದ ಸರ್ಕಲ್ ಇಂದ ಸರ್ಕಲ್ನ ಯಾವುದೇ ಪಾಯಿಂಟಿಗೆ ಹೋಗಿ ಯಾವುದಾದ್ರೂ ಲೈನ್ ರೀಚ್ ಆಯ್ತು ಅಂದ್ರೆ ಇದನ್ನ ಏನಂತ ಕರಿತೀವಿ? ರೇಡಿಯಸ್ ಅಂತ ಕರಿತೀವಿ. This fixed distance is called as the radius of the circle. ಓಕೆ, ಸೊ ಇದನ್ನ ಏನಂತ ಕರಿತೀವಿ? ರೇಡಿಯಸ್ ಆಫ್ ದ ಸರ್ಕಲ್ ಅಂತ ಹೇಳಿ ಕರಿತೀವಿ. ರೇಡಿಯಸ್ ಆಫ್ ದ ಸರ್ಕಲ್ ವಿಲ್ ರಿಮೇನ್ಸ್ ಕಾನ್ಸ್ಟೆಂಟ್ ಥ್ರೂ ಔಟ್ ದ ಸರ್ಕಲ್. ಓಕೆ, ಸೊ ಇಲ್ಲಿ ತಗೊಂಡ್ರು, ಹಿಂಗ್ ತಗೊಂಡ್ರು, ಎಲ್ಲಿ ತಗೊಂಡ್ರು ಕೂಡ ರೇಡಿಯಸ್ ಆಫ್ ದ ಸರ್ಕಲ್ ವಿಲ್ ಬಿ ಕಾನ್ಸ್ಟೆಂಟ್. ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಅರ್ಥ ಆಯ್ತಾ? ಆಲ್ ರೈಟ್. ಸೊ ಈಗ ಸರ್ಕಲ್ ಬಗ್ಗೆ ನಮಗೆ ಕ್ಲಿಯರ್ ಆಗಿ ಐಡಿಯಾ ಸಿಕ್ತು, ಹೌದಾ? ಸೊ ಡಯಾಮೀಟರ್ ಅಂದ್ರೆ ನಿಮಗೆ ಗೊತ್ತಿದೆ ಅಲ್ಲ. ಸೊ ಡಯಾಮೀಟರ್ ಅಂದ್ರೆ ಈ ರೇಡಿಯಸ್ನ ಡಬಲ್, ಹೌದಾ? ರೇಡಿಯಸ್ನ ಡಬಲ್, ಕರೆಕ್ಟ್ ಅಲ್ವಾ? 2 times ಆಫ್ ರೇಡಿಯಸ್ ವಿಲ್ ಬಿ ಈಕ್ವಲ್ ಟು ದ ಡಯಾಮೀಟರ್ ಆಫ್ ದ ಸರ್ಕಲ್. ಆಲ್ ರೈಟ್. ಓಕೆ, ಸೊ ಈಗ ಸರ್ಕಲ್ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ನಾವು ವಾಟ್ ವಿ ನೀಡ್ ಟು ಡೂ, ಮುಂದೆ ಏನು ಕಲಿಯೋದು? ಟ್ಯಾಂಜೆಂಟ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ವಾಟ್ ಯು ಮೀನ್ ಬೈ ಟ್ಯಾಂಜೆಂಟ್? ಏಕೆಂದ್ರೆ ನಾವು ಕಲೀಲಿಕ್ಕೆ ಹೊರಟಿರುವಂಥದ್ದು ಟ್ಯಾಂಜೆಂಟ್ ಬಗ್ಗೆ. ಹಾಗಿದ್ರೆ ಟ್ಯಾಂಜೆಂಟ್ ಅಂದ್ರೆ ಏನು ನೋಡೋಣ ಈಗ. ಓಕೆ, ಈಗ ನೋಡಿ, ಇಲ್ಲಿ 3 ರೀತಿ ಸರ್ಕಲ್ಗಳನ್ನ ಬರ್ದಿದ್ದೀನಿ. ಅಂದ್ರೆ ಸರ್ಕಲ್ಗಳೆಲ್ಲ ಸೇಮೇ ಇರೋದು, ಆದ್ರೆ ಅದರ ಜೊತೆಗೆ ಇರುವಂತಹ ಒಂದು ಲೈನ್ ಏನಿದಾವಲ್ಲ, ಎಲ್ಲ ಕಡೆಯಲ್ಲಿ ಒಂದೊಂದು ಲೈನ್ ನೋಡ್ತಿದ್ದೀರಿ. ಆ ಲೈನ್ ನ ಪೊಸಿಷನ್ ಮಾತ್ರ ಡಿಫ್ರೆಂಟ್ ಆಗಿದೆ, ಹೌದಾ? ಸೊ ಅದು ಏನೋ ಹೇಳ್ತಿದೆ ನಮಗೆ, ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಈ ಒಂದು ಸರ್ಕಲ್ ಜೊತೆಗೆ ಇರ್ತಕ್ಕಂಥ ಲೈನ್ ಹೆಂಗಿದೆ? ದ ಲೈನ್ ಡಸ್ ನಾಟ್ ಮೀಟ್ ಅಥವಾ ಕಟ್ ದ ಸರ್ಕಲ್, ಹೌದಾ? ಸೊ ಸರ್ಕಲ್ಲೇ ಬೇರೆ, ಲೈನೇ ಬೇರೆ, ಎರಡು ಡಿಫ್ರೆಂಟ್ ಆಗಿದೆ. ದೇ ಆರ್ ನಾಟ್ ಟಚಿಂಗ್ ಈಚ್ ಅದರ್. ಓಕೆ, ಇದು ಫಸ್ಟ್ ಒನ್. ಎರಡನೇದರಲ್ಲಿ ಹೇಗಿದೆ ಅಬ್ಸರ್ವ್ ಮಾಡೋಣ. ದ ಲೈನ್ ಕಟ್ಸ್ ದ ಸರ್ಕಲ್ ಅಟ್ 2 points. ಏನು? ದ ಲೈನ್ ಕಟ್ಸ್ ದ ಸರ್ಕಲ್ ಅಟ್ 2 points. ಎಲ್ಲಿ? 1, 2. ಕಟ್ ಅಂದ್ರೆ ಏನು? ಇಲ್ಲಿ ಒಂದು ಅರ್ಥದಲ್ಲಿ ಮೀಟ್ ಮಾಡೋದು, ಇಂಟರ್ಸೆಕ್ಟ್ ಮಾಡೋದು. ಈ ಲೈನ್ ಏನ್ ಮಾಡ್ತಿದೆ? ಸರ್ಕಲ್ನ 2 ಪಾಯಿಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಹಾದು ಹೋಗಿದೆ, ಕರೆಕ್ಟಾ? ಓಕೆ, ಇನ್ನು ಮೂರನೇದರಲ್ಲಿ ದ ಲೈನ್ ಮೀಟ್ಸ್ ದ ಸರ್ಕಲ್ ಅಟ್ ಓನ್ಲಿ 1 point. ನೋಡಿ, ಕೇವಲ ಒಂದು ಪಾಯಿಂಟ್ ಇಂದ ಅದು ಹಾದು ಹೋಗ್ತಿದೆ. ಯಾವುದು? ಈ ಒಂದು ಲೈನ್ ಸೆಗ್ಮೆಂಟ್, ಹೌದಾ? ಸೊ ದಿಸ್ ಲೈನ್ ಹಿಯರ್ ಇಟ್ ಈಸ್ ಮೀಟಿಂಗ್ ದ ಸರ್ಕಲ್ ಅಟ್ ಓನ್ಲಿ 1 point. ಸರಿ, ಇವು ಮೂರನ್ನ ನೀವು ಗಮನಿಸಿದ್ರಿ. ಏನ್ ಅರ್ಥ ಆಯ್ತು ನಮಗೆ? ನೋಡಿ, ಇಲ್ಲಿ ಲೈನಿಗೆ ಸರ್ಕಲ್ಗೆ ಸಂಬಂಧನೇ ಇಲ್ಲ, ಎರಡು ಬೇರೆ ಬೇರೆ ಇದೆ. ಸರಿ, ಬಿಟ್ಬಿಡ್ರಿ. ಆದ್ರೆ ಇಲ್ಲಿ what we are observing is here this line is crossing the circle. It is meeting the circle with the help of 2 points. ಹಾಗಿದ್ರೆ ಇಂತಹ ಲೈನ್ ಏನಂತ ಕರಿತೀವಿ? we call it as a secant. ಏನೋ? secant. Are you getting it? ಇದೇನಿದು? ನಮ್ಮ secant. secant ಯಾವಾಗ್ಲೂ ಸರ್ಕಲ್ನ ಒಳಭಾಗದಲ್ಲಿ ಬರುತ್ತೆ. secant ಯಾವಾಗ್ಲೂ ಸರ್ಕಲ್ನ ಒಳಭಾಗದಲ್ಲಿ ಬರುತ್ತೆ. ಹಾಗೆ ಎರಡು ಪಾಯಿಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಆ ಒಂದು ಲೈನ್ ಹಾದು ಹೋಗಿರುತ್ತೆ. ಅರ್ಥ ಆಯ್ತಾ? ಕ್ಲಿಯರ್? ಸೊ ಸೀಕೆಂಟ್ ಯಾವಾಗಲೂ ಹ್ಯಾವಿಂಗ್ 2 points ಆನ್ ದ ಸರ್ಕಲ್. ಅಂಡ್ ಫೈನಲಿ ದ ಲೈನ್ ಮೀಟ್ಸ್ ದ ಸರ್ಕಲ್ ಅಟ್ ಓನ್ಲಿ 1 point. ಸೊ ಇಂಥ ಲೈನನ್ನು ನಾವು ಟ್ಯಾಂಜೆಂಟ್ ಅಂತ ಹೇಳಿ ಕರಿತೀವಿ. ಏನಿದು? ಟ್ಯಾಂಜೆಂಟ್. ಸೊ ಈ ಒಂದು ಪಾಯಿಂಟ್ ಏನಿದೆಲ್ಲ, ದಿಸ್ ಪಾಯಿಂಟ್ ವಿಲ್ ಬಿ ಕಾಲ್ಡ್ ಆಸ್ ಎ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಏನಂತ ಕರಿತೀವಿ ಇದನ್ನ? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಆರ್ ಯು ಗೆಟಿಂಗ್ ಇಟ್? ಸೊ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅನ್ನ, ಒಂದೇ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅನ್ನ ಯೂಸ್ ಮಾಡಿ ಒಂದು ಟ್ಯಾಂಜೆಂಟ್ ನಮಗೆ ಯಾವಾಗಲೂ ಹಾದು ಹೋಗುತ್ತೆ. ಆರ್ ಯು ಗೆಟಿಂಗ್ ದಿಸ್? ಕ್ಲಿಯರ್ ಅಲ್ಲ? ಆಲ್ ರೈಟ್. ಸೊ ಟ್ಯಾಂಜೆಂಟ್ ಯಾವಾಗಲೂ ಸರ್ಕಲ್ನ ಸರ್ಕಂಫರೆನ್ಸ್ ಮೇಲೆ ಇರುತ್ತೆ. ಕೇವಲ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅನ್ನ ಯೂಸ್ ಮಾಡುತ್ತೆ. ಇನ್ ಕೇಸ್ ದ ಲೈನ್ ಸೆಗ್ಮೆಂಟ್ ಈಸ್ ಯೂಸಿಂಗ್ 2 points ಆಫ್ ದ ಸರ್ಕಲ್, ದೆನ್ ಇಟ್ ವಿಲ್ ಬಿ ಎ ಸೀಕೆಂಟ್. ಅದು ಟ್ಯಾಂಜೆಂಟ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಟ್ಯಾಂಜೆಂಟ್ ಮತ್ತೆ ಸೀಕೆಂಟ್ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಇದು.
ಕ್ಲಿಯರ್? ಆಲ್ ರೈಟ್. ಸರಿ, ಹಾಗಿದ್ರೆ ನಾವು ಇವಾಗ ಇದ್ರ ಮೇಲೆ ಒಂದು ಥೇರಮ್ ಅನ್ನ ಓದ್ತೀವಿ. ಆ ಥೇರಮ್ ಏನು ಅನ್ನೋದನ್ನ ಇವಾಗ ನೋಡೋಣ. ದಿಸ್ ಇಸ್ ಇಂಪಾರ್ಟೆಂಟ್ ಅಂಡ್ ಇದು ನಿಮಗೆ ಪ್ರಶ್ನೆ ಎಕ್ಸಾಮ್ ಅಲ್ಲೂ ಕೂಡ ಕೇಳಬಹುದು. ಓಕೆ, ಆಲ್ ರೈಟ್. The tangent at any point of a circle is perpendicular to the radius through the point of contact ಅಂತ ಹೇಳ್ತಿದ್ದಾರೆ. ಸೊ ವಾಟ್ ದೇ ಆರ್ ಟೆಲ್ಲಿಂಗ್, ಏನ್ ಹೇಳ್ತಿದ್ದಾರೆ ಇಲ್ಲಿ ಅಂದ್ರೆ ದ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್. ಇದು ನಮ್ಮ ಸರ್ಕಲ್. ಓಕೆ, ದಿಸ್ ಇಸ್ ಅ ಸರ್ಕಲ್. ಈ ಸರ್ಕಲ್ ಅಲ್ಲಿ ನಮಗೆ ಇವಾಗ ನಾವು ಏನನ್ನ ತೋರಿಸ್ಬೇಕು ಗೊತ್ತಾ, ಏನನ್ನ ಪ್ರೂವ್ ಮಾಡಬೇಕು ಗೊತ್ತಾ? The tangent at any point of a circle is perpendicular to the radius through the point of contact. Suppose ಇದು ಸರ್ಕಲ್, ಸರ್ಕಲ್ ನ ಒಳಗಡೆ ಇರ್ತಕ್ಕಂಥ ಸೆಂಟರ್ ಆಫ್ ದ ಸರ್ಕಲ್ ಇದು. ಓಕೆ, ಇಲ್ಲಿಂದ ನಾನು ಒಂದು ಲೈನ್ ಅನ್ನ ಡ್ರಾ ಮಾಡ್ತೀನಿ ಈ ರೀತಿಯಾಗಿ. ವಾಟ್ ಈಸ್ ದಿಸ್? ದಿಸ್ ಇಸ್ ದ ರೇಡಿಯಸ್ ಆಫ್ ದ ಸರ್ಕಲ್. ಈ ರೇಡಿಯಸ್ ಆಫ್ ದ ಸರ್ಕಲ್ ಏನ್ ಗೊತ್ತಾ? ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್ ಅನ್ನೋದನ್ನ ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ಅಷ್ಟೇ ಅಲ್ಲದೆ ದಿಸ್ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ದ ಸರ್ಕಲ್ ವಿಚ್ ಈಸ್ ಮೀಟಿಂಗ್ ದ ಟ್ಯಾಂಜೆಂಟ್. ಅಂದ್ರೆ ಈ ಒಂದು ಲೈನ್ ಸೆಗ್ಮೆಂಟ್ ಪರ್ಪೆಂಡಿಕ್ಯುಲರ್ ಆಗಿ ಯಾವುದು ನಿಂತಿರುತ್ತಲ್ಲ, ಯಾವುದಕ್ಕೆ? ಟ್ಯಾಂಜೆಂಟಿಗೆ. ಸರ್ಕಲ್ನಿಂದ ಬರ್ತಕ್ಕಂಥ ಯಾವ ಲೈನ್ ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತಲ್ಲ ಅದೇ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ದ ಸರ್ಕಲ್. ಅಂದ್ರೆ ಈ ಒಂದು ಲೈನ್ ಸೆಗ್ಮೆಂಟೇ ಕಂಪ್ಲೀಟ್ ಥ್ರೂ ಔಟ್ ದ ಸರ್ಕಲ್ ಅಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ವಿಚ್ ಈಸ್ ಸ್ಟ್ಯಾಂಡಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್. ಅರ್ಥ ಆಯ್ತಾ? ಗಾಟ್ ಇಟ್? ಅಂದ್ರೆ ರೇಡಿಯಸ್ ಆಫ್ ದ ಸರ್ಕಲ್ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಈ ಒಂದು ಟ್ಯಾಂಜೆಂಟಿಗೆ ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ. ಇದರ ಅರ್ಥ 90 ಡಿಗ್ರಿ ಫಾರ್ಮ್ ಮಾಡುತ್ತೆ. ಗಾಟ್ ಇಟ್? ಸರಿ, ಈಗ ವಾಟ್ ದೇ ಹ್ಯಾವ್ ಗಿವೆನ್, ಇಲ್ಲಿ ಬರಿತೀನಿ. ಗಿವೆನ್ a circle with center O, okay, and a circle with center O and tangent. ನೋಡಿ, ಇದಕ್ಕೆ ಹೆಸರು ಕೊಡೋಣ. ಇದಕ್ಕೆ O ಅಂತ ಹೇಳಿ ಹೆಸರು ಕೊಡೋಣ, ಸೆಂಟರ್ ಆಫ್ ದ ಸರ್ಕಲ್. ಸೊ ದಿಸ್ ಶಲ್ ಬಿ PQ. ದಿಸ್ ಶಲ್ ಬಿ PQ. ಓಕೆ, PQ ಗಿಂತ ಒಂದು ಕೆಲಸ ಮಾಡೋಣ. ದಿಸ್ ಕ್ಯಾನ್ ಬಿ AB. ಓಕೆ, OP ಅನ್ನೋದನ್ನ ನಾವು ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಹೇಳಿ ತಗೊಳ್ಳೋಣ. ಓಕೆ, ಎ ಸರ್ಕಲ್ ವಿತ್ ಸೆಂಟರ್ O and tangent AB and radius OP. ಓಕೆ, ಅರ್ಥ ಆಯ್ತಾ? ಏನೇನಿದೆ ಅದನ್ನ ನಾನು ಬರ್ದಿದ್ದೀನಿ. ಈಗ ವಾಟ್ ವಿ ನೀಡ್ ಟು ಪ್ರೂವ್ ಅಂದ್ರೆ ಏನು, ಏನನ್ನ ಪ್ರೂವ್ ಮಾಡೋದಕ್ಕೆ ಹೊರಟಿದೀವಿ ಅದನ್ನ ಬರೆಯೋಣ. ಸೊ OP ಈಸ್ ಪರ್ಪೆಂಡಿಕ್ಯುಲರ್ ಟು AB ಅನ್ನೋದನ್ನ ಪ್ರೂವ್ ಮಾಡಬೇಕು. ಆಲ್ ರೈಟ್, ಸರಿ. ಸೊ ನಾನೇನ್ ಮಾಡ್ತೀನಿ, ಕನ್ಸ್ಟ್ರಕ್ಷನ್ ಮಾಡ್ತೀನಿ. ಇದಕ್ಕೆ ಚಿಕ್ಕ ಕನ್ಸ್ಟ್ರಕ್ಷನ್. ಏನು ಕನ್ಸ್ಟ್ರಕ್ಷನ್ ಒಳಗೆ ಏನು ಮಾಡ್ತೀನಿ ಅಂದ್ರೆ ಸಿಂಪಲ್. ನೋಡಿ, OP ಏನಿದೆ ಅಲ್ಲ, ಈ OP ಹೇಗೆ ಫಾರ್ಮ್ ಆಯಿತು? O is the center of the circle. P is the point of contact which is on the circle. Circumference of the circle ಮೇಲೆ ಇರುವಂಥ ಪಾಯಿಂಟ್ ಇದು P. ಕರೆಕ್ಟ್ ಅಲ್ಲ? ಓಕೆ, ಇವಾಗ ನಾನು ಕೆಲವು ಡಿಫ್ರೆಂಟ್ ಪಾಯಿಂಟ್ಸ್ಗಳನ್ನು ತಗೊತೀನಿ. ಏನು? P1, P2, ಓಕೆ, P3, ಈ ಕಡೆ P1 ಡ್ಯಾಶ್, P2 ಡ್ಯಾಶ್, P3 ಡ್ಯಾಶ್. ಹಿಂಗೆ ಡಿಫ್ರೆಂಟ್ ಪಾಯಿಂಟ್ಸ್ಗಳನ್ನು ತಗೊಳ್ತೀನಿ. ಓಕೆ, 1 2 3, ಇಲ್ಲಿ 1 2 3. ಆಲ್ ರೈಟ್. ಸೊ ಈ ಒಂದು ಪಾಯಿಂಟ್ಸ್ಗಳನ್ನು ನಾನು ಈ ರೀತಿಯಾಗಿ ಜಾಯಿನ್ ಮಾಡ್ತೀನಿ. ಓಕೆ, ಈ ರೀತಿಯಾಗಿ ನಾನು ಜಾಯಿನ್ ಮಾಡ್ತೀನಿ. ಮಾಡಿದ್ನಾ? ಓಕೆ, ಫೈನ್. ಸೊ ಈಗ ನೋಡಿ, ಡಿಫ್ರೆಂಟ್ ಪಾಯಿಂಟ್ಸ್ಗಳನ್ನು ನಾನು ಜಾಯಿನ್ ಮಾಡ್ತಾ ಬಂದೆ, ಹೌದಾ? ಈಗ ನನಗೆ ಹೇಳಿ, ಜಸ್ಟ್ ಟೆಲ್ ಮಿ, OP, ದಿಸ್ ಇಸ್ O, ಹೌದಾ? OP1 ಡ್ಯಾಶ್, OP2 ಡ್ಯಾಶ್, OP3 ಡ್ಯಾಶ್. ಈ ಕಡೆ OP1, OP2, OP3, ಹೌದಾ? ಹಿಂಗಿದೆ. ಈಗ ನನಗೆ ಹೇಳಿ, either OP1 ಅಥವಾ OP1 ಅಥವಾ OP ಇವೆರಡನ್ನ ಕಂಪೇರ್ ಮಾಡಿದಾಗ ವಿಚ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್? ಖಂಡಿತ. ಯಾಕೆ?
OP is the shortest distance. OP is the shortest distance as we compared with OP1. ಯಾಕೆ ಹೆಂಗೆ ಹೇಳಿದೆ? ಬಿಕಾಸ್ ಇಲ್ಲಿ ನೋಡ್ರಿ OP ಇರೋದು ಇಷ್ಟು, ಹೌದಾ? OP1 ಏನಿದೆ ಈ ಒಂದು ಸರ್ಕಲ್ನ ದಾಟಿ ಹೊರಗೆ ಬಂದಿದೆ, ಅಂದರೆ ಇಷ್ಟು ಭಾಗ ಏನಿದೆ ಅಲ್ಲ, ದಿಸ್ ಇಸ್ ಎಕ್ಸ್ಟ್ರಾ. ಒಪ್ತೀರಾ? OP1 ಆಗಲಿಕ್ಕೆ ಸರ್ಕಲ್ನ ಮೇಲೆ ನೋಡಿ, ಈ ಪಾಯಿಂಟ್ O ಇಂದ ಇಲ್ಲಿ ತನಕ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ತನಕ ಸೇಮ್ ಡಿಸ್ಟೆನ್ಸೇ ಇರೋದು. OP ಆಗಲಿ OP1 ಇನ್ನೂ ಆಗಿಲ್ಲ, ಅದಾಗಬೇಕು ಅಂದರೆ ಸರ್ಕಲ್ನ ದಾಟಿ ಹೊರಗೆ ಬರಬೇಕು, ವಿಚ್ ಈಸ್ ಹ್ಯಾವಿಂಗ್ ಲಿಟಲ್ ಡಿಸ್ಟೆನ್ಸ್ ಎಕ್ಸ್ಟ್ರಾ. ಹೌದಾ? ಕರೆಕ್ಟ್ ಅಲ್ಲ? ಸೊ ಈ ಒಂದು ಡಿಸ್ಟೆನ್ಸ್ ಏನಿದೆಲ್ಲ, ದಿಸ್ ಇಸ್ ಎಕ್ಸ್ಟ್ರಾ ಡಿಸ್ಟೆನ್ಸ್ ಆಸ್ ಕಂಪೇರ್ಡ್ ವಿತ್ OP. ಹೌದಾ? ಹಾಗೆ OP2 ನೋಡಿದಾಗ ಇದು ಕೂಡ ಅಷ್ಟೇ ನೋಡ್ರಿ, ಇಷ್ಟು ಡಿಸ್ಟೆನ್ಸ್ ಎಕ್ಸ್ಟ್ರಾ ಇದೆ. OP3 ನೋಡಿದಾಗ ಇಷ್ಟು ಡಿಸ್ಟೆನ್ಸ್ ಎಕ್ಸ್ಟ್ರಾ ಇದೆ. ಅಂದರೆ ನಾವು OP ಇಂದ ಹಿಡಿದು ಈ ಕಡೆ ಇರ್ತಕ್ಕಂಥ ಎಲ್ಲ ಲೈನ್ಸ್ಗಳನ್ನು ಕಂಪೇರ್ ಮಾಡಿದಾಗ OP ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಈ ಕಡೆ OP1 ಡ್ಯಾಶ್, OP2 ಡ್ಯಾಶ್, OP3 ಡ್ಯಾಶ್ ಇದನ್ನ ನೋಡಿದಾಗಲೂ ಕೂಡ ಇನ್ ದ ಸೇಮ್ ವೇ P1 P2 P3 ಹೇಗಿದೆ ಅಲ್ಲ, ಇನ್ ದ ಸೇಮ್ ವೇ ಇವುಗಳು ಕೂಡ ದೇ ಆರ್ ಲಿಟಲ್ ಬಿಟ್ ಲಾರ್ಜರ್ ಆಸ್ ಕಂಪೇರ್ಡ್ ವಿತ್ ದ OP. OPಗಿಂತ ಅವುಗಳು ಸ್ವಲ್ಪ ದೊಡ್ಡದಾಗೇ ಇದೆ. ಕರೆಕ್ಟ್ ಅಲ್ವಾ? ಸೊ ದೇರ್ ಫೋರ್ ನಾನಿಲ್ಲಿ ಬರಿಬಹುದು, ಕನ್ಸ್ಟ್ರಕ್ಷನ್ ಒಳಗೆ ನಾನು ಫಸ್ಟ್ ಬರಿತೀನಿ ಏನು ಕನ್ಸ್ಟ್ರಕ್ಟ್ ಮಾಡಿದೆ ಅಂತ. ಡ್ರಾ, ಟೇಕ್ a points on tangent AB other than OP. Okay, that is P1 P2 P3 P1 dash P2 dash P3 dash ಈ ರೀತಿಯಾಗಿ. ಕ್ಲಿಯರ್? ಓಕೆ, ಫೈನ್. ಸೊ ಈಗ ನಾನಿಲ್ಲಿ ಬರಿತೀನಿ, ಹಿಯರ್ OP ಏನಿದೆ ಅಲ್ಲ, ದಿಸ್ OP ಈಸ್ ಲೆಸರ್ ದೆನ್ ಆಲ್ ಅದರ್. OP1 ಆಗಿರ್ಬೋದು, OP2 ಆಗಿರ್ಬೋದು, OP3 ಆಗಿರಬಹುದು. ಓಕೆ, ಸೊ OP ಈಸ್ ಲೆಸರ್ ದೆನ್ OP1. ಆಲ್ಸೋ ಇದೇ OP1 ಡ್ಯಾಶ್ಗಿಂತಲೂ ಕೂಡ ಚಿಕ್ಕದೆ. ಹೌದಾ? ದೇರ್ ಫೋರ್ OP ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್. OP is the shortest distance from the circle to the tangent AB, ಹೌದಾ? therefore we shall say that ಏನಂತ ಹೇಳ್ಬೋದು ನಾವು, ಈ OP ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಿರೋದ್ರಿಂದ therefore OP is perpendicular to AB. OP is perpendicular to AB. Is it clear? Okay, so OP AB ಗೆ perpendicular, ಹಾಗೆ this OP is the shortest distance from the circle to the tangent AB. Is it fine? Clear ಅಲ್ಲ? All right. ಸರಿ, ಸೊ ಇದು ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ಒಂದು ಪ್ರಶ್ನೆಯನ್ನು ನಾವು ಸಾಲ್ವ್ ಮಾಡೋಣ ಇದ್ರ ಮೇಲೆ. ಎ ಟ್ಯಾಂಜೆಂಟ್ PQ at a point P of a circle of radius 5 cm meets a line through the center O at a point Q so that OQ is equal to 12 cm. Length PQ is how much? ಹೌದಾ? ಸೊ ಎ ಟ್ಯಾಂಜೆಂಟ್ PQ, ಫಸ್ಟ್ ಆಫ್ ಆಲ್ ಒಂದು ಸರ್ಕಲ್ನ ಡ್ರಾ ಮಾಡ್ತೀನಿ. ಈ ಸರ್ಕಲ್ ಒಳಗೆ ವಾಟ್ ದೇ ಆರ್ ಟೆಲ್ಲಿಂಗ್, ಟ್ಯಾಂಜೆಂಟ್ PQ ಇದೆ ಅಂತ ಹೇಳ್ತಿದ್ದಾರೆ. ಏನು? ಟ್ಯಾಂಜೆಂಟ್ PQ. ಸೊ ಟ್ಯಾಂಜೆಂಟ್ PQ at a point P of a circle. This is a point P, okay, of a circle. ಇಲ್ಲಿಂದ ಟ್ಯಾಂಜೆಂಟ್ ಅಂದ್ರೆ ಈ ರೀತಿ ಬರುತ್ತೆ. ಹೌದಾ? ಟ್ಯಾಂಜೆಂಟ್, ದಿಸ್ ಇಸ್ ಅ ಟ್ಯಾಂಜೆಂಟ್. ಓಕೆ, PQ at a point P of a circle of radius 5 cm. ನೋಡಿ, ರೇಡಿಯಸ್ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ರೇಡಿಯಸ್ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ಈಗ ಇವೆರಡನ್ನ ಜಾಯಿನ್ ಮಾಡೋಣ. ಹಿಂಗೆ
ಆಲ್ ರೈಟ್. ನೋಡಿ ಅವ್ರು ಏನು ಕೊಟ್ಟಾರೋ ಅದೇ ರೀತಿ ನಾನು ಬರೀತಿದ್ದೀನಿ. ದೇರ್ ಈಸ್ ಎ ಪಾಯಿಂಟ್ ಆನ್ ಎ ಸರ್ಕಲ್ ಪಿ ಅನ್ನೋದು, ಆ ಪಿ ಇಂದ ಕ್ಯೂ ತನಕ ಏನಿದೆ ಅಲ್ಲ, ದಿಸ್ ಲೈನ್ ಸೆಗ್ಮೆಂಟ್ ಈಸ್ ದ ಟ್ಯಾಂಜೆಂಟ್. ಓಕೆ, ಹಾಗೆ ಇದೇ ಪಾಯಿಂಟ್ ಪಿ ಇಂದ ರೇಡಿಯಸ್ ಆಫ್ ದ ಸರ್ಕಲ್ ಜಾಯಿನ್ ಆಗ್ತಿದೆ ಫ್ರಮ್ ಪಾಯಿಂಟ್ ಓ ಇಂದ. ಓಕೆ, ಸೆಂಟರ್ ಆಫ್ ದ ಸರ್ಕಲ್ ಓ ತಗೊಳ್ರಿ, ಇದೇ ಪಾಯಿಂಟ್ ಪಿಗೆ ನಾನು ಜಾಯಿನ್ ಮಾಡಿದೆ. ಓಕೆ, ಸೊ ಒ ಪಿ ಇಸ್ 5 ಸೆಂಟಿಮೀಟರ್ ಅಂತ ಕೊಟ್ಟರೆ. ಓಕೆ, ಥ್ರೂ ದ ಸೆಂಟರ್ ಓ ಅಟ್ ಪಾಯಿಂಟ್ ಕ್ಯೂ. ನೋಡಿ, ಎ ಟ್ಯಾಂಜೆಂಟ್ ಪಿ ಕ್ಯೂ ಅಟ್ ಎ ಪಾಯಿಂಟ್ ಪಿ, ಎ ಟ್ಯಾಂಜೆಂಟ್ ಪಿ ಕ್ಯೂ ಅಟ್ ಪಾಯಿಂಟ್ ಪಿ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್ ಮೀಟ್ಸ್ ಅ ಲೈನ್. ನೋಡಿ, ಈ ರೇಡಿಯಸ್ ಆಫ್ ದ ಸರ್ಕಲ್ ಅನ್ನ ಕೂಡ ಈ ಪಾಯಿಂಟ್ ಪಿ ಮಾಡ್ತಿದೆ. ಅಟ್ ದ ಸೇಮ್ ಟೈಮ್, ಅಂದರೆ ರೇಡಿಯಸ್ ಆಫ್ ದ ಸರ್ಕಲ್ ಅನ್ನ ಕೂಡ ಇದು ಹೊಂದ್ಕೊಂಡಿದೆ. ಅಟ್ ದ ಸೇಮ್ ಟೈಮ್ ಇದೇ ಪಾಯಿಂಟ್ ಪಿ ಇಂದ ಪಾಯಿಂಟ್ ಕ್ಯೂ ಅನ್ನುವಂಥ ಇನ್ನೊಂದು ಪಾಯಿಂಟ್ ಅನ್ನ ಜಾಯಿನ್ ಮಾಡಿ ಒಂದು ಟ್ಯಾಂಜೆಂಟ್ ಫಾರ್ಮ್ ಮಾಡ್ತಿದೆ. ಹೌದಾ? ಈಗ ಈ ಒಂದು ಪಾಯಿಂಟ್ ಓ ಇಂದ ಇನ್ನೊಂದು ಪಾಯಿಂಟ್ ಕ್ಯೂ ಏನಿದೆ ಅಲ್ಲ, ಅವೆರಡೂ ಜಾಯಿನ್ ಆಗ್ತಿದೆ. ಓಕೆ, ಮೀಟ್ಸ್ ಅ ಲೈನ್ ಥ್ರೂ ದ ಸೆಂಟರ್ ಓ ಅಟ್ ಎ ಪಾಯಿಂಟ್ ಕ್ಯೂ, so that OQ is equal to 12 centimeter. ಈ OQ ಎಷ್ಟಿದೆ? 12 centimeter ಇದೆ. Then length of the PQ is how much ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಯು ಗಾಟ್ ದ ಪಾಯಿಂಟ್ ರೈಟ್? ಅರ್ಥ ಆಯ್ತಲ್ಲ ಇದು? ಓಕೆ, ಸರಿ. ಈಗ ಪಿ ಕ್ಯೂ ಮತ್ತು OQ, OP ಇದಿಷ್ಟು ಎಂಥ ಟ್ರಯಾಂಗಲ್ನ ಫಾರ್ಮ್ ಮಾಡ್ತಿದೆ ಅನ್ನೋದನ್ನ ಮೊದಲು ನೋಡೋಣ. ಓಕೆ, ಸೊ ಇವಾಗ ತಾನೇ ಕಲ್ತಿದ್ದೀವಿ ಏನಂತ, ವಾಟ್ ವಿ ಹ್ಯಾವ್ ಲರ್ನ್ಡ್. ಒ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಪರ್ಪೆಂಡಿಕ್ಯುಲರ್ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ 90 ಡಿಗ್ರಿ. ನೆನ್ಪಿಟ್ಕೊಂಡ್ಬಿಡ್ರಿ, ಪರ್ಪೆಂಡಿಕ್ಯುಲರ್ ಮೀನ್ಸ್ 90 ಡಿಗ್ರಿ ಫಾರ್ಮ್ ಮಾಡ್ತಿದೆ. ಸೊ ಹಾಗಿದ್ರೆ ಒ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಇದರ ಅರ್ಥ ಏನು? ರೇಡಿಯಸ್ ಆಫ್ ದ ಸರ್ಕಲ್ ವಿಲ್ ಬಿ ಆಲ್ವೇಸ್ perpendicular to the tangent through the point of contact. Radius of the circle is perpendicular to the tangent through the point of contact. Okay, so ಇದನ್ನ ನಾನು 90 ಡಿಗ್ರಿ ಅಂತ ಹೇಳಿ ತಗೊಳ್ತೀನಿ. ಯಾಕೆ ಅಂತ ನಿಮಗೆ ಅರ್ಥ ಆಯ್ತಲ್ಲ? ಒ ಪಿ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ. ಹಾಗಾಗಿ ಸರಿ, ಇಷ್ಟ ಅರ್ಥ ಆಯ್ತಾ? ದೆನ್ ನೋಡಿ, 90 ಡಿಗ್ರಿ ಟ್ರಯಾಂಗಲ್ನ ಫಾರ್ಮ್ ಮಾಡ್ತಿದೆ ಅಂದರೆ ದಿಸ್ ಈಸ್ ಅ ಲೈನ್. ಎಂಥ ಲೈನ್ ಇದು? ದಿಸ್ ಇಸ್ ಅ ಆಪೋಸಿಟ್ ಸೈಡ್. ಹೌದಾ? ಬೇಸಿಕಲಿ ಹಿಂಗಿತ್ತು ಅಂತ ಇಟ್ಕೊಳ್ಳಿ. ಓಕೆ, ದಿಸ್ ಇಸ್ ಅ ರೈಟ್ ಟ್ರಯಾಂಗಲ್ ಅಂತ ಇಟ್ಕೊಳ್ರಿ. ಓಕೆ, ಈ ರೈಟ್ ಟ್ರಯಾಂಗಲ್ ಒಳಗೆ ದಿಸ್ ವಿಲ್ ಬಿ ಅ 90 ಡಿಗ್ರಿ. ಹೌದಾ? ಸೊ ಇಲ್ಲಿನೂ ಅಷ್ಟೇ, ದಿಸ್ ಈಸ್ 90 ಡಿಗ್ರಿ, ದಿಸ್ ಈಸ್ 90 ಡಿಗ್ರಿ. ಹಿಂಗೆ ನೋಡ್ರಿ, ದಿಸ್ ಈಸ್ 90 ಡಿಗ್ರಿ ಅಂದರೆ ಅಪೋಸಿಟ್ ಸೈಡ್, ಇದು ಬೇಸ್. ಹಾಗೆ ದಿಸ್ ಈಸ್ ಹೈಪೋಟೆನ್ಯೂಸ್. ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಹಿಂಗೆ ನೋಡಬೇಡ್ರಿ, ಹಿಂಗೆ ನೋಡ್ರಿ. ಇದು ನಮ್ಮ 90 ಡಿಗ್ರಿ. ರೊಟೇಟ್ ಮಾಡಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಇದನ್ನು ರೊಟೇಟ್ ಮಾಡಿದಾಗ ಇದು ನಮ್ಮ 90 ಡಿಗ್ರಿ, ದಿಸ್ ಇಸ್ ಬೇಸ್, ಇದು ಹೈಪೋಟೆನ್ಯೂಸ್. ಹೌದಾ? ಸೊ ಇದು ಹೈಪೋಟೆನ್ಯೂಸ್ ಆಗುತ್ತೆ ರೊಟೇಟ್ ಮಾಡಿದಾಗ. ದಿಸ್ ವಿಲ್ ಬಿ ಬೇಸ್, ಇದು ನಮ್ಮ ಅಪೋಸಿಟ್ ಸೈಡ್. ಕರೆಕ್ಟಾ? ಸೊ ನಾನೀಗೇನು ಮಾಡ್ತೀನಿ? ಪೈಥಾಗರಸ್ನ ಅಪ್ಲೈ ಮಾಡ್ತೀನಿ ಟು ಫೈಂಡ್ ದಿಸ್ ಪಿ ಕ್ಯೂ. ಟ್ಯಾಂಜೆಂಟ್ ಪಿ ಕ್ಯೂ ಲೆಂತ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಐ ವಿಲ್ ಯೂಸ್ ದ ಪೈಥಾಗರಸ್. ಸೊ ಇನ್ ಟ್ರಯಾಂಗಲ್ ಪಿ ಒ ಕ್ಯೂ, ಟ್ರಯಾಂಗಲ್ ಪಿ ಒ ಕ್ಯೂ ಅಲ್ಲಿ, ಟ್ರಯಾಂಗಲ್ ಪಿ ಒ ಕ್ಯೂ ಅಲ್ಲಿ ವಾಟ್ ವಿ ನೀಡ್ ಟು ಡೂ? ಹೈಪೋಟೆನ್ಯೂಸ್ ಸ್ಕ್ವಯರ್. ಹೈಪೋಟೆನ್ಯೂಸ್ ಏನಿಲ್ಲಿ? ಒ ಕ್ಯೂ ಸ್ಕ್ವಯರ್ ಇಸ್ ಈಕ್ವಲ್ ಟು ಒ ಪಿ ಸ್ಕ್ವಯರ್ ಪ್ಲಸ್ ಪಿ ಕ್ಯೂ ಸ್ಕ್ವಯರ್. ಹೌದಾ? ಒ ಪಿ ಸ್ಕ್ವಯರ್ ಪ್ಲಸ್ ಪಿ ಕ್ಯೂ ಸ್ಕ್ವಯರ್. So OQ is 12 square. OP, what is OP here? 5 square. What is PQ? ಗೊತ್ತಿಲ್ಲ, ಹಂಗೆ ಇಡೋಣ. ಓಕೆ, ಸೊ 12 ಸ್ಕ್ವಯರ್ ಎಷ್ಟು? 12 ಸ್ಕ್ವಯರ್ ಈಸ್ 144 ಮೈನಸ್ 5 ಸ್ಕ್ವಯರ್ನ ಈ ಕಡೆ ತಂದರೆ ಯು ವಿಲ್ ಗೆಟ್ 25 ಈಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವಯರ್. ಕರೆಕ್ಟಾ? ಸೊ ಪಿ ಕ್ಯೂ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ 144 minus 25 ಮಾಡಿದಾಗ ಹೌ ಮಚ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ 119. ಕರೆಕ್ಟಾ? ಎಸ್. ಸೊ ಆಪ್ಷನ್ ಡಿ ಕರೆಕ್ಟ್ ಅಲ್ಲ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 119 ಸೆಂಟಿಮೀಟರ್. ಪಿ ಕ್ಯೂ ಎಷ್ಟು ಬರುತ್ತೆ? 119 ಸೆಂಟಿಮೀಟರ್. ಸ್ಕ್ವಯರ್ ರೂಟ್ ಆಫ್ 119 ಸೆಂಟಿಮೀಟರ್. ಕ್ಲಿಯರ್? ಓಕೆ,
ಆಲ್ ರೈಟ್. ಸರಿ ಮಕ್ಕಳೇ, ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಕಡೆಗೆ ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಏನು? ನಂಬರ್ ಆಫ್ ಟ್ಯಾಂಜೆಂಟ್ಸ್ ಫ್ರಮ್ ಎ ಪಾಯಿಂಟ್ ಆನ್ ಎ ಸರ್ಕಲ್. ನಂಬರ್ ಆಫ್ ಟ್ಯಾಂಜೆಂಟ್ಸ್ ಫ್ರಮ್ ಎ ಪಾಯಿಂಟ್ ಆನ್ ಎ ಸರ್ಕಲ್. ನಾವು ಸೀಕೆಂಟ್ ಅಂದ್ರೆ ಏನು, ಟ್ಯಾಂಜೆಂಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಹಾಗೆ ಒಂದು ಸರ್ಕಲ್ ಅಲ್ಲಿ ಎಷ್ಟು ನಂಬರ್ ಆಫ್ ಟ್ಯಾಂಜೆಂಟ್ಸ್ಗಳನ್ನು ನಾವು ಡ್ರಾ ಮಾಡಬಹುದು ಅನ್ನೋದ್ರ ಬಗ್ಗೆ ಇವಾಗ ಮಾತಾಡೋಣ. ದೇರ್ ಈಸ್ ಫಸ್ಟ್ ಕೇಸ್ ಓಕೆ, ಫಸ್ಟ್ ಕೇಸ್ ಇದಕ್ಕೆ ರಿಲೇಟ್ ಆಗಿದೆ. ಏನು ಹೇಳ್ತಿದ್ದಾರೆ? ದೇರ್ ಈಸ್ ನೋ ಟ್ಯಾಂಜೆಂಟ್ ಟು ಎ ಸರ್ಕಲ್ ಪಾಸಿಂಗ್ ಥ್ರೂ ಅ ಪಾಯಿಂಟ್ ಲೈಯಿಂಗ್ ಇನ್ಸೈಡ್ ದ ಸರ್ಕಲ್. ನೋಡಿ, ಫಸ್ಟ್ ಆಫ್ ಆಲ್ ಇದು ಟ್ಯಾಂಜೆಂಟ್ ಅಲ್ಲ. ಯಾಕೆ ಅಂದರೆ ಟ್ಯಾಂಜೆಂಟ್ ಯಾವಾಗಲೂ ಈ ಒಂದು ಸರ್ಕಲ್ನ ಸರ್ಕಂಫರೆನ್ಸ್ನ ಮೇಲೆ ಇರುತ್ತೆ, ಈ ರೀತಿಯಾಗಿ ಇರುತ್ತೆ ಹೊರತು ಒಳಗಡೆ ಯಾವುದೇ ಪಾಯಿಂಟ್, ಇಂಟೀರಿಯರ್ ಪಾಯಿಂಟ್ನ ಯೂಸ್ ಮಾಡಿ ಟ್ಯಾಂಜೆಂಟ್ ಯಾವಾಗಲೂ ಲೈ ಆಗಲ್ಲ, ಡ್ರಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅದು ಡ್ರಾ ಮಾಡಿದ್ವಿ ಅಂದರೆ ಅದು ಸೀಕೆಂಟ್ ಆಗುತ್ತೆ ಹೊರತು ಟ್ಯಾಂಜೆಂಟ್ ಅಲ್ಲ. ಓಕೆ, ಸೊ ಹಾಗಾಗಿ ಹೇಳ್ತಿದ್ದಾರೆ ದೆರ್ ಈಸ್ ನೋ ಟ್ಯಾಂಜೆಂಟ್ ಟು ಎ ಸರ್ಕಲ್ ಪಾಸಿಂಗ್ ಥ್ರೂ ಅ ಪಾಯಿಂಟ್ ಲೈಯಿಂಗ್ ಇನ್ಸೈಡ್ ದ ಸರ್ಕಲ್. ಓಕೆ, ಸೊ ಇದು ಫಸ್ಟ್ ಆಫ್ ಆಲ್ ಟ್ಯಾಂಜೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಕ್ಲಿಯರ್? ಟ್ಯಾಂಜೆಂಟ್ ಯಾವಾಗಲೂ ಹೊರಗಡೆಗೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ನ ಯೂಸ್ ಮಾಡಿ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ನ ಮೇಲೆ ಬರುವಂಥದ್ದು. ಫೈನ್. ಈಗ ಎರಡನೇದು ಏನು ಹೇಳ್ತಿದ್ದಾರೆ? ದೆರ್ ಈಸ್ ಒನ್ ಅಂಡ್ ಓನ್ಲಿ ಒನ್ ಟ್ಯಾಂಜೆಂಟ್ ಟು ಎ ಸರ್ಕಲ್ ಪಾಸಿಂಗ್ ಥ್ರೂ ಅ ಪಾಯಿಂಟ್ ಲೈಯಿಂಗ್ ಆನ್ ದ ಸರ್ಕಲ್. ದೆರ್ ಈಸ್ ಒನ್ ಅಂಡ್ ಓನ್ಲಿ ಒನ್ ಟ್ಯಾಂಜೆಂಟ್ ಟು ಎ ಸರ್ಕಲ್ ಪಾಸಿಂಗ್ ಥ್ರೂ ಅ ಪಾಯಿಂಟ್ ಲೈಯಿಂಗ್ ಆನ್ ದ ಸರ್ಕಲ್. ಈ ಒಂದು ಪಾಯಿಂಟನ್ನ ಏನಂತ ಕರಿತೀವಿ? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ನ ಸಹಾಯದಿಂದ ದೇರ್ ವಿಲ್ ಬಿ ಒನ್ ಲೈನ್ ಸೆಗ್ಮೆಂಟ್, ಒನ್ ಟ್ಯಾಂಜೆಂಟ್ ಅದು. ಓಕೆ, ಬೇಸಿಕಲಿ ದಟ್ ಈಸ್ ಅ ಟ್ಯಾಂಜೆಂಟ್. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅನ್ನು ಯೂಸ್ ಮಾಡಿ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಮೇಲೆ ಹಾದು ಹೋಗುವಂಥದ್ದು ಎಷ್ಟು? ಓನ್ಲಿ ಒನ್ ಟ್ಯಾಂಜೆಂಟ್. ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಂದ ಒಂದು ಟ್ಯಾಂಜೆಂಟ್ ಅನ್ನು ನಾವು ಡ್ರಾ ಮಾಡ್ತೀವಿ. ಫೈನ್. ಲಾಸ್ಟ್ ಕೇಸ್, there are exactly two tangents to the circle through a point lying outside the circle. ನೋಡಿ ಏನು ಹೇಳ್ತಿದ್ದಾರೆ? there are exactly two tangents to a circle. ಒಂದು ಸರ್ಕಲ್ ಇದೆ ಅಂದರೆ ಸರ್ಕಲ್ನ ಹೊರಗಡೆಗೆ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇದೆ ಅಂತ ಇಟ್ಕೊಳ್ರಿ. ಈ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎಷ್ಟು ಟ್ಯಾಂಜೆಂಟ್ಸ್ಗಳನ್ನು ನಾವು ಡ್ರಾ ಮಾಡಬಹುದು ಗೊತ್ತಾ? ಸರ್ಕಲ್ ಕಡೆಗೆ ಕೇವಲ 2, ಎಕ್ಸಾಕ್ಟ್ಲಿ 2 ಪಾಯಿಂಟ್ಸ್ ಅನ್ನ, ಸಾರಿ, ಎಕ್ಸಾಕ್ಟ್ಲಿ 2 ಟ್ಯಾಂಜೆಂಟ್ಸ್ ಅನ್ನ ನಾವು ಎಕ್ಸ್ಟರ್ನಲ್ ಪಾಯಿಂಟ್ ಆಫ್ ದ ಸರ್ಕಲ್ ಇಂದ ಸರ್ಕಲ್ನ ಕಡೆಗೆ ಟ್ಯಾಂಜೆಂಟ್ಸ್ ಗಳನ್ನ ಡ್ರಾ ಮಾಡಬಹುದು. ಅರ್ಥ ಆಯ್ತಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್. ಓಕೆ, ಫೈನ್, ಆಲ್ ರೈಟ್. ಸೊ ಈ ರೀತಿಯಾಗಿ ಟ್ಯಾಂಜೆಂಟ್ 1 ಮತ್ತು 2 ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಕೇವಲ 2 ಟ್ಯಾಂಜೆಂಟ್ಸ್ ಗಳನ್ನ ನಾವು ಡ್ರಾ ಮಾಡ್ತೀವಿ. ಅರ್ಥ ಆಯ್ತಾ? ಕ್ಲಿಯರ್? ಓಕೆ ಮಕ್ಕಳೇ, ಸೊ ಮುಂದೆ ಹೋಗೋಣ. ಈಗ ಇದರ ಮೇಲೆ ಒಂದು ಥೇರಮ್ನ ನಾವು ನೋಡ್ತೀವಿ. ನಂಬರ್ ಆಫ್ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಫ್ರಮ್ ಎ ಪಾಯಿಂಟ್. ಈ ಒಂದು ಕಾನ್ಸೆಪ್ಟ್ನ ಮೇಲೆ ಈ ಒಂದು ಥೇರಮ್ನ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಇದನ್ನು ಕೂಡ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ, ಕಲ್ತ್ಕೊಳ್ರಿ. ಓಕೆ, ಆಲ್ ರೈಟ್. ಓಕೆ, ಸೊ ಈಗ ಫೈನ್, ಏನು ಹೇಳ್ತಿದ್ದಾರೆ ಥೇರಮ್ ಅಲ್ಲಿ ಅಂತ ನೋಡೋಣ. ದ ಲೆಂಗ್ತ್ಸ್ ಆಫ್ ಎ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ಏನು? ದ ಲೆಂಗ್ತ್ಸ್ ಆಫ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ನೋಡಿ, 2 ಟ್ಯಾಂಜೆಂಟ್ಸ್ಗಳಿದೆ ಇಲ್ಲಿ. ಪಾಯಿಂಟ್ ಪಿ ಇಂದ ಕ್ಯೂ ತನಕ ಒಂದು ಟ್ಯಾಂಜೆಂಟ್, ಹೌದಾ? ಪಿ ಕ್ಯೂ ಇಸ್ ಒನ್ ಟ್ಯಾಂಜೆಂಟ್, ಪಿ ಆರ್ ಈಸ್ ಅನದರ್ ಟ್ಯಾಂಜೆಂಟ್. ಕರೆಕ್ಟ್ ಅಲ್ವಾ? ಸೊ ಇವುಗಳ ಲೆಂಗ್ತ್ ಏನಿದೆಯಲ್ಲ, ಪಿ ಕ್ಯೂ ಮತ್ತು ಪಿ ಆರ್, ಅವೆರಡು ಈಕ್ವಲ್ ಇರುತ್ತೆ ಅನ್ನೋದನ್ನ ನಾವಿವಾಗ ಪ್ರೂವ್ ಮಾಡಿ ತೋರಿಸ್ಬೇಕು. ದ ಲೆಂಗ್ತ್ಸ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ಓಕೆ, ಆಲ್ ರೈಟ್. ಸೊ ಫಸ್ಟ್ ಆಫ್ ಆಲ್ ನಮಗೇನು ಕೊಟ್ಟರೆ ಅದನ್ನು ಬರೆಯೋಣ. ಗಿವೆನ್, ವಾಟ್ ದೇ ಹ್ಯಾವ್ ಗಿವೆನ್ ನೋಡ್ರಿ ಇಲ್ಲಿ. ಎ ಸರ್ಕಲ್ ವಿತ್ ಸೆಂಟರ್ ಓ, ಎ ಸರ್ಕಲ್ with center O, a circle with center O. ಹಾಗೆ ರೇಡಿಯಸ್ಗಳು ಇದೆ, ಇಲ್ಲೊಂದು 2 ರೇಡಿಯಸ್ ಇದೆ. ಆ್ಯಂಡ್ ರೇಡಿಯಸ್ ಆರ್ ಅಂತ ಹೇಳಿ ತಗೊಳ್ಳೋಣ. ಆ್ಯಂಡ್ ರೇಡಿಯಸ್
ಆರ್. ಓಕೆ ಫೈನ್. ವಾಟ್ ವಿ ನೀಡ್ ಟು ಪ್ರೂವ್. ಈಗ ಟು ಪ್ರೂವ್ ಪಾರ್ಟ್ ಏನು, ಏನನ್ನ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀವಿ. ಸೊ ಹಿಯರ್ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಏನು, ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಕ್ಲಿಯರ್? ಸರಿ. ಸೊ ಬೇಸಿಕಲಿ ನಾವೇನು ಮಾಡ್ತೀವಿ ಇಲ್ಲಿ ಅಂದರೆ, ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ತೀನಿ, ಒಂದು ಸರ್ಕಲ್ ಇದೆ. ಓಕೆ, ಸರ್ಕಲ್ ಕೊಟ್ಟರೆ ನಮಗೆ, ಸರ್ಕಲ್ನ ಸೆಂಟರ್ ಓಕೆ ವಿತ್ ರೇಡಿಯಸ್ ಆರ್, ಈ ರೀತಿಯಾಗಿ 2 ರೇಡಿಯಸ್ಗಳಿದೆ. ಓಕೆ, ಈ 2 ರೇಡಿಯಸ್ಗಳಿಂದ 2 ಟ್ಯಾಂಜೆಂಟ್ಸ್ಗಳನ್ನು ಡ್ರಾ ಮಾಡಿದ್ದೀವಿ. ದಿಸ್ ಇಸ್ ಪಿ ಕ್ಯೂ ಆರ್, ದಿಸ್ ಇಸ್ ಓ. ಈ ರೀತಿಯಾಗಿ ಇದೆ. ದಿಸ್ ಈಸ್ ವಾಟ್ ದೇ ಹ್ಯಾವ್ ಗಿವೆನ್. ನಾವೇನನ್ನ ಪ್ರೂವ್ ಮಾಡಬೇಕು, ಪಿ ಕ್ಯೂ ಮತ್ತು ಪಿ ಆರ್ ಒಂದಕ್ಕೊಂದು ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಓಕೆ ಫೈನ್. ಸೊ ನಾನೇನು ಮಾಡ್ತೀನಿ, ಈಗ ಚಿಕ್ಕ ಕನ್ಸ್ಟ್ರಕ್ಷನ್ ಮಾಡ್ತೀನಿ. ಕನ್ಸ್ಟ್ರಕ್ಷನ್ ಈಸ್ ಸಿಂಪಲ್, ಏನೂ ಇಲ್ಲ, ಜಾಯಿನ್ ಒ ಪಿ ಅಷ್ಟೇ. ಜಾಯಿನ್ ಒ ಪಿ, ಜಾಯಿನ್ ಒ ಪಿ. ಅರ್ಥ ಆಯ್ತಾ? ಒ ಪಿಯನ್ನು ನಾವು ಜಾಯಿನ್ ಮಾಡಿದ್ವಿ. ಈಗ ಪ್ರೂಫ್ ಕಡೆಗೆ ಹೋಗೋಣ. ಲೆಟ್ ಅಸ್ ಮೂವ್ ಟುವರ್ಡ್ಸ್ ಪ್ರೂಫ್. ಓಕೆ, ಸೊ ಪ್ರೂಫ್ ಪಾರ್ಟ್ ಒಳಗೆ ಏನೇನನ್ನ ಬರೀಬಹುದು ನೋಡಿ. ಯಾವಾಗ ನಾವು ಈ ಒ ಪಿ ಅನ್ನುವಂಥ ಲೈನನ್ನು ಡ್ರಾ ಮಾಡಿದ್ವಲ್ಲ, ನಮ್ಮ ತಲೆಯಲ್ಲಿ ಒಂದು ವಿಷಯ ಬಂತು. ಅದೇನು ಅಂದರೆ, ಇಲ್ಲೊಂದು 2 ಟ್ರಯಾಂಗಲ್ಸ್ಗಳಿದೆ. ಒಪ್ತೀರಾ? 2 ಟ್ರಯಾಂಗಲ್ಸ್ಗಳು ನಮಗೆ ಇದೆ. ಕರೆಕ್ಟ್ ಅಲ್ವಾ? ಎಸ್. ಓಕೆ ಫೈನ್. ಹಾಗಿದ್ರೆ ನಾನೇನು ಮಾಡ್ತೀನಿ, ಈ 2 ಟ್ರಯಾಂಗಲ್ಸ್ಗಳನ್ನು ಕಾನ್ಗ್ರುಯೆಂಟ್ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಅವೆರಡು ಕಾನ್ಗ್ರುಯೆಂಟ್ ಟ್ರಯಾಂಗಲ್ಸ್ ಆದರೆ ಏನು ಮಾಡಬಹುದು, ಏನಂತ ಹೇಳ್ಬೋದು? ಹಾಂ, ಪಿ ಕ್ಯೂ ಮತ್ತು ಪಿ ಆರ್ ಈಕ್ವಲ್ ಅಂತ ತೋರಿಸಬಹುದು. ಅರ್ಥ ಆಯ್ತಾ? ಗಾಟ್ ಇಟ್? ಸರಿ. ಈಗ ಯಾವ್ದಾವುದು ಟ್ರಯಾಂಗಲು, ಪಿ ಒ ಕ್ಯೂ ಹಾಗೆ ಪಿ ಒ ಆರ್ ಇಲ್ಲಿ ಬರಿತೀನಿ. ಇನ್ ಟ್ರಯಾಂಗಲ್ ಪಿ ಒ ಕ್ಯೂ ಆ್ಯಂಡ್ ಟ್ರಯಾಂಗಲ್ ಪಿ ಒ ಆರ್ ಅಲ್ಲಿ ಏನೇನಿದೆ ಈಗ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ನನ್ನ ತಲೆಗೆ ಬರೋದೇನು, ದಿಸ್ ಒನ್. ಏನಿದು? 90 ಡಿಗ್ರಿ. ಹೌದಾ? ಇದೇನಿದು? 90 ಡಿಗ್ರಿ. ವೈ? ಫಾರ್ ವಾಟ್ ರೀಸನ್? ಇವಾಗ ತಾನೇ ನಾವು ಕಲ್ತಿದ್ದೀವಿ ಥೇರಮ್ನ. ಏನು? ದ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಇಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಕ್ಯೂ, ಈ ಕಡೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆರ್. ಹಾಗಿದ್ರೆ ಐ ಶಲ್ ಸೇ ಈ 2 ಟ್ರಯಾಂಗಲ್ಸ್ಗಳಲ್ಲಿ ಓ ಕ್ಯೂ ಪಿ ಇಸ್ ಈಕ್ವಲ್ ಟು ಓ ಆರ್ ಪಿ. ಬರೆಯೋಣ. ಓ ಕ್ಯೂ ಪಿ ಇಸ್ ಈಕ್ವಲ್ ಟು ಓ ಆರ್ ಪಿ. ಏನು? 90 ಡಿಗ್ರಿ ಈಚ್. ಹೌದಾ? 90 ಡಿಗ್ರಿ ಈಚ್, 2 90 ಡಿಗ್ರಿ. ಯಾಕೆ? ಬಿಕಾಸ್ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್. ಹಾಗಾಗಿ ದೇ ಆರ್ 90 ಡಿಗ್ರಿ ಅಂತ ನಾನು ಬರೆದೆ. ಕ್ಲಿಯರ್? ಓಕೆ. ಮತ್ತೆ ಸಿ ಹಿಯರ್, ಒ ಪಿ ಇಸ್ ಈಕ್ವಲ್ ಟು ಒ ಪಿ ಕಾಮನ್. ಒ ಪಿ ಇಸ್ ಈಕ್ವಲ್ ಟು ಒ ಪಿ ಕಾಮನ್. ಬರೀರಿ. ಒ ಪಿ ಇಸ್ ಈಕ್ವಲ್ ಟು ಒ ಪಿ ಕಾಮನ್ ಸೈಡ್. ಏನಿವು? ಕಾಮನ್ ಸೈಡ್. ಓಕೆ. ದೆನ್ ಮತ್ತಿನ್ನೇನು ಸಿಗುತ್ತೆ ನೋಡಿ, ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್. ಯಾಕೆ? ಬಿಕಾಸ್ ದೇ ಆರ್ ರೇಡಿಯಸ್ ಆಫ್ ದ ಸರ್ಕಲ್. ರೇಡಿಯಸ್ ಆಫ್ ದ ಸರ್ಕಲ್ ಥ್ರೂ ಔಟ್ ದ ಸರ್ಕಲ್ ಈಕ್ವಲ್ ಇರುತ್ತೆ. ಸೊ ದೇರ್ ಫೋರ್ ಓ ಕ್ಯೂ ಮತ್ತು ಓ ಆರ್ ದೇ ಆರ್ ಈಕ್ವಲ್. ಹೌದಾ? ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್. ಏನಿದು? ರೇಡಿಯಸ್ ಆಫ್ ದ ಸರ್ಕಲ್. ರೇಡಿಯಸ್ ಆಫ್ ದ ಸರ್ಕಲ್. ಆಲ್ ರೈಟ್. ಸರಿ, ಈಗ ನಮಗೆ ಏನೇನು ಅರ್ಥ ಆಯಿತೋ ಅದನ್ನೆಲ್ಲ ಬರೆದ್ವಿ. ಆದರೆ ಯಾವ ಕಾನ್ಗ್ರುಯೆನ್ಸಿ ಕ್ರೈಟೀರಿಯಾನ ಅಪ್ಲೈ ಮಾಡ್ತಿದ್ದೀವಿ? ಎಸ್, ನಾವು ಕ್ಲಾಸ್ 9ಅಲ್ಲಿ ಈ ಕ್ರೈಟೀರಿಯಾಗಳನ್ನು, ಏನು ಕಾನ್ಗ್ರುಯೆನ್ಸಿ ಕ್ರೈಟೀರಿಯಾಗಳನ್ನು ಕಲಿಬೇಕಾದ್ರೆ ಒಂದು ಕ್ರೈಟೀರಿಯಾವನ್ನು ಕಲ್ತಿದ್ದೀವಿ, ವಿಚ್ ಈಸ್ ಅಪ್ಲೈಯಿಂಗ್ ಫಾರ್ ದ 90 ಡಿಗ್ರಿ ಟ್ರಯಾಂಗಲ್. ಯಾವುದದು? ಹಾಂ, RHS ಕ್ರೈಟೀರಿಯಾ, ರೈಟ್ ಆಂಗಲ್ ಹೈಪೋಟಿನ್ಯೂಸ್ ಸೈಡ್ ಕ್ರೈಟೀರಿಯಾ. ಅಂದರೆ ಯಾವುದಾದ್ರೂ 2 ಟ್ರಯಾಂಗಲ್ಗಳಲ್ಲಿ, 2 ಟ್ರಯಾಂಗಲ್ ಅದೇ ಅಂತ ಇಟ್ಕೊಳ್ರಿ. ಓಕೆ, 2 ಟ್ರಯಾಂಗಲ್ಗಳಲ್ಲಿ ವಿ ಶುಡ್ ಹ್ಯಾವ್ 90 ಡಿಗ್ರಿ ಆ್ಯಂಗಲ್, ರೈಟ್ ಟ್ರಯಾಂಗಲ್. ಓಕೆ, 2 ಕಡೆಯಲ್ಲೂ 90 ಡಿಗ್ರಿ ಇರಬೇಕು. 2 ಕಡೆಯಲ್ಲೂ 90 ಡಿಗ್ರಿ ಇದೆ. ಓಕೆ, ದಟ್ ಈಸ್ ಓಕೆ. ಓಕೆ,
ಅದು ಪಾಸ್ ಆಯಿತು ಆ ಒಂದು ಕಂಡೀಷನ್. ಎರಡನೇದು ರೈಟ್ ಆ್ಯಂಗಲ್ ಹೈಪೋಟಿನ್ಯೂಸ್ ಈಕ್ವಲ್ ಇರಬೇಕು. ನೋಡಿ, ಈ ಎರಡೂ ಟ್ರಯಾಂಗಲ್ಗಳಲ್ಲಿ ಒ ಪಿ ಇಸ್ ದ ಹೈಪೋಟಿನ್ಯೂಸ್. ಯಾಕೆ ಹೈಪೋಟಿನ್ಯೂಸ್ ಅಂತ ಹೆಂಗೆ ಹೇಳಿದೆ? ಬಿಕಾಸ್ 90 ಡಿಗ್ರಿಗೆ ಅಪೋಸಿಟ್ ಇರ್ತಕ್ಕಂಥ ಸೈಡೇ ಹೈಪೋಟಿನ್ಯೂಸ್. ಇಲ್ಲಿ ಇದು ಆಂಗಲ್ ಕ್ಯೂ, ಈ ಕಡೆ ಆಂಗಲ್ ಆರ್, ಬೋತ್ ಆರ್ 90 ಡಿಗ್ರಿ. ಸೊ ಎರಡಕ್ಕೂ ಅಪೋಸಿಟ್ ಆಗಿರ್ತಕ್ಕಂಥ ಸೈಡ್ ಏನು? ಒ ಪಿ. ಕರೆಕ್ಟ್ ಅಲ್ವಾ? ಅಪೋಸಿಟ್ ಆಗಿರ್ತಕ್ಕಂಥ ಸೈಡ್ ಯಾವುದು? ಒ ಪಿ. ಸೊ ಇಲ್ಲಿ ನಮಗೆ ಏನೇನು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ ಅಂದರೆ 90 ಡಿಗ್ರಿ ಆಂಗಲ್ ಸ್ಯಾಟಿಸ್ಫೈ ಆಯಿತು, ಹೌದಾ? ದೆನ್ ಒ ಪಿ ಇಸ್ ಈಕ್ವಲ್ ಟು ಒ ಪಿ, ದಟ್ ಈಸ್ ಹೈಪೋಟಿನ್ಯೂಸ್. ಆರ್ ಹೆಚ್ ಇದು ಎಸ್. ಎಸ್ ಹೆಂಗೆ ಅಂದರೆ, ಸಿ ಹಿಯರ್, ಎರಡು ಟ್ರಯಾಂಗಲ್ಸ್ಗಳಲ್ಲಿ, ಎರಡು ರೈಟ್ ಟ್ರಯಾಂಗಲ್ಸ್ಗಳಲ್ಲಿ, ಓಕೆ, ಈ ಒಂದು ಹೈಪೋಟಿನ್ಯೂಸ್ ಸೈಡ್ ಹಾಗೆ 90 ಡಿಗ್ರಿ ಆಂಗಲ್ ಬಿಟ್ಟು ನಾನು ಹೇಳ್ತಿರೋದು ಯಾವುದಾದ್ರೂ ಐದರ್ ಅಪೋಸಿಟ್ ಸೈಡ್ ಆದರೂ ಆಗಿರಬಹುದು ಅಥವಾ ಬೇಸ್ ಸೈಡ್ ಆಗಿರಬಹುದು. ಓಕೆ, ಸೊ ಎರಡೂ ಕಡೆಯಲ್ಲೂ ಬೇಸ್ ಸೈಡ್ಗಳು ಈಕ್ವಲ್ ಇರಬೇಕು, ಇಲ್ಲ ಎರಡೂ ಟ್ರಯಾಂಗಲ್ಸಲ್ಲೂ ಅಪೋಸಿಟ್ ಸೈಡ್ಸ್ಗಳು ಈಕ್ವಲ್ ಇರಬೇಕು. ಓಕೆ, ಸೊ ಒಟ್ಟು ಒಂದು ಸೈಡ್ ಎರಡೂ ಕಡೆಯಲ್ಲೂ ಕಾಮನ್ ಆಗಿ ಕರೆಸ್ಪಾಂಡಿಂಗ್ ಆಗಿ ಈಕ್ವಲ್ ಇರಬೇಕು. ಇಲ್ಲಿ ಬೇಸು, ಇಲ್ಲಿ ಅಪೋಸಿಟ್ ಸೈಡ್ ಈಕ್ವಲ್ ಅಲ್ಲ. ಎರಡೂ ಕಡೆಯಲ್ಲೂ ಬೇಸ್, ಇಲ್ಲ ಎರಡೂ ಕಡೆಯಲ್ಲೂ ಅಪೋಸಿಟ್, ಹಾಗೆ. ಓಕೆ, ಅರ್ಥ ಆಗ್ತಿದಾ? ಸೊ ಬೇಸಿಕಲಿ ವಿ ವಿಲ್ ಗೋ ಥ್ರೂ ವಿತ್ ದ ಬೇಸ್ ಸೈಡ್ ಓನ್ಲಿ. ಸೊ ಇಲ್ಲಿ ನಮಗೆ ಒ ಆರ್ ಮತ್ತೆ ಒ ಕ್ಯೂ ಏನು? ಬೇಸ್ ಪಾರ್ಟ್ ಆಫ್ ದ ಟ್ರಯಾಂಗಲ್. ಸೊ ದೇ ಆರ್ ಆಲ್ಸೋ ಈಕ್ವಲ್. ಹಾಗಿದ್ರೆ ಬೈ ಆರ್ ಹೆಚ್ ಎಸ್ ಕ್ರೈಟೀರಿಯಾ, ನಾನು ಇಲ್ಲಿ ಬರೀತೀನಿ, ಬೈ ಆರ್ ಹೆಚ್ ಎಸ್ ಕ್ರೈಟೀರಿಯಾ ನಾನು ಏನಂತ ಹೇಳ್ಬೋದು? ಐ ಶಲ್ ಸೇ ಟ್ರಯಾಂಗಲ್ ಒ ಕ್ಯೂ ಪಿ ಈಸ್ congruent to, not similar, congruent, is congruent to triangle ORP. ಏನು? ORP ಗೆ congruent ಇದೆ. ಓಕೆ, ಸೊ therefore I shall say, ಈಗ ನಾನು ಹೇಳ್ತೀನಿ ಬೈ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾನ್ಗ್ರೇಂಟ್ ಟ್ರಯಾಂಗಲ್ಸ್. ಹೌದಾ? ಇದೇನಿದು? ಪಿ ಕ್ಯೂ ಮತ್ತೆ ಪಿ ಆರ್ ಏನಿವೆರಡು? ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾನ್ಗ್ರೇಂಟ್ ಟ್ರಯಾಂಗಲ್ಸ್. ಕರೆಕ್ಟ್ ಅಲ್ವಾ? ಈಗ ಎರಡು ಟ್ರಯಾಂಗಲ್ಸ್ಗಳು ಕಾನ್ಗ್ರೇಂಟ್ ಆದರೆ ಅವುಗಳ ಉಳಿದಿರೋ ಎಲ್ಲ ಆ್ಯಂಗಲ್ಸು, ಉಳಿದಿರೋ ಎಲ್ಲ ಸೈಡ್ಸು ಒಂದಕ್ಕೊಂದು ಕರೆಸ್ಪಾಂಡಿಂಗ್ ಸೈಡ್ಸ್ ಮತ್ತು ಆ್ಯಂಗಲ್ಸ್ ಈಕ್ವಲ್ ಇರುತ್ತೆ. ದೇರ್ ಫೋರ್ ಫ್ರಮ್ ದ್ಯಾಟ್ ಐ ಕ್ಯಾನ್ ಸೇ ಈ ಪಿ ಕ್ಯೂ ಮತ್ತು ಪಿ ಆರ್ ವಿಲ್ ಬಿ ಈಕ್ವಲ್. ಓಕೆ, ದೇರ್ ಫೋರ್ ಬೈ ಸಿ ಪಿ ಸಿ ಟಿ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಏನಿದು? ಹೆನ್ಸ್ ಪ್ರೂವ್ಡ್. ಅರ್ಥ ಆಯ್ತಾ? ಓಕೆ, ಆಲ್ ರೈಟ್. ಸೊ ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳೇ, ಚೆನ್ನಾಗಿ ಕಲ್ತ್ಕೊಳ್ರಿ ಈ ಒಂದು ಥೇರಮನ್ನು. ನಿಮಗೆ ಎಕ್ಸಾಮಲ್ಲಿ ಖಂಡಿತ ಕೇಳ್ತಾರೆ. ಓಕೆ, ಸೊ ಈಗ ನಾವು ಥೇರಮನ್ನು ಏನು ಕಲ್ತ್ವಲ್ಲ, ಇದ್ರ ಥೇರಮ್ ಮೇಲೆ ಇದೇನು ಸಪೋರ್ಟಿವ್ ಥೇರಮ್, ಇದು ಒಂದು ರೀತಿ. ಓಕೆ, ಇದನ್ನು ಅರ್ಥ ಮಾಡ್ಕೊಳ್ಳೋದು, ಪ್ರೂವ್ ಮಾಡೋದೇನೂ ಇಲ್ಲ. ಏನು ಹೇಳುತ್ತೆ ಈ ಥೇರಮ್ ನೋಡೋಣ. If two tangents are drawn to a circle from an external point, if two tangents are drawn to a circle from the external point, then their subtends equal angles at the center. ಏನಂತೆ? their subtends equal angle at the center. ಇಲ್ಲಿ ಸೆಂಟರಲ್ಲಿ ಈಕ್ವಲ್ ಆ್ಯಂಗಲ್ ಇರುತ್ತೆ. ಸೆಂಟರ್ ಇಲ್ಲಿ ಈಕ್ವಲ್ ಆ್ಯಂಗಲ್ಸ್ಗಳು ಇರುತ್ತೆ, ನೆನ್ಪಿಟ್ಕೊಳ್ಳಿ. ದೇ ಸಬ್ಟೆಂಡ್ಸ್ ಈಕ್ವಲ್ ಆ್ಯಂಗಲ್ಸ್ ಅಟ್ ದ ಸೆಂಟರ್. ದೇ ಆರ್ ಈಕ್ವಲಿ ಇನ್ಕ್ಲೈನ್ಡ್ ಟು ದ ಸೆಗ್ಮೆಂಟ್ ಜಾಯ್ನಿಂಗ್ ದ ಸೆಂಟರ್ ಟು ದಟ್ ಪಾಯಿಂಟ್. ಓಕೆ, ಸೊ ಇಲ್ಲಿನೂ ಅಷ್ಟೇ ಈಕ್ವಲ್ ಆ್ಯಂಗಲ್ಸ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಬೇರೆ ಏನೂ ಇಲ್ಲ. ಇಲ್ಲಿನೂ ಈಕ್ವಲ್ ಆ್ಯಂಗಲ್ಸ್ ಇರುತ್ತೆ, ಇಲ್ಲಿನೂ ಕೂಡ ಈಕ್ವಲ್ ಆ್ಯಂಗಲ್ಸ್ ಇರುತ್ತೆ. ಗಾಟ್ ಇಟ್? ಸೊ ಇವೆರಡೂ ಕೂಡ ಇಲ್ಲಿ ಈಕ್ವಲ್ ಆ್ಯಂಗಲ್ಸ್, ಇಲ್ಲಿ ಈಕ್ವಲ್ ಆ್ಯಂಗಲ್ಸ್. ಐ ಹೋಪ್ ಯು ಆರ್ ಗೆಟ್ಟಿಂಗ್ ಇಟ್. ಇಷ್ಟೇ ಇದಿರೋದು, ಅರ್ಥ ಮಾಡ್ಕೊಳ್ಳೋದಕ್ಕಷ್ಟೇ. ಇದನ್ನು ಯಾಕೆ ಅರ್ಥ ಮಾಡ್ಕೋಬೇಕು ಅಂದರೆ, ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡಬೇಕಾದ್ರೆ ವಿ ವಿಲ್ ಅಪ್ಲೈ ದಿಸ್ ಕಾನ್ಸೆಪ್ಟ್. ಹಾಗಾಗಿ ನಿಮಗೆ ಅರ್ಥ ಆಗಿರಲಿ ಅಂತ ಹೇಳಿದ್ದು. ಓಕೆ, ಸರಿ. ಈಗ ಒಂದು ಪ್ರಶ್ನೆನ ಸಾಲ್ವ್ ಮಾಡೋಣ ಇದ್ರ ಮೇಲೆ. ಫ್ರಮ್ ಎ ಪಾಯಿಂಟ್ ಕ್ಯೂ the length of the tangent to a circle is 24 cm and the distance of Q from the center is 25 cm. The radius of the circle is how much ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ
ಫಸ್ಟ್ ಆಫ್ ಆಲ್ ನಾನೇನು ಮಾಡ್ತೀನಿ ಇಲ್ಲಿ, ಐ ವಿಲ್ ಡ್ರಾ ಎ ಸರ್ಕಲ್. ಹೌದಾ, ಒಂದು ಸರ್ಕಲ್ ಇದೆ. ಈ ಒಂದು ಸರ್ಕಲಲ್ಲಿ ವಾಟ್ ದೇ ಆರ್ ಟೆಲ್ಲಿಂಗ್, ಫ್ರಮ್ ಎ ಪಾಯಿಂಟ್ ಕ್ಯೂ the length of the tangent to a circle is 24 centimeter. The length of the tangent to a circle. Okay. So point, suppose point Q ಇಲ್ಲಿದೆ ಅಂತ ಇಟ್ಕೊಳ್ರಿ, ಇಲ್ಲಾದ್ರೂ ತಗೋಬಹುದು, ಇಲ್ಲಾದ್ರೂ ತಗೋಬಹುದು. Okay. So this is point Q. From a point Q, the length of the tangent to a circle is 24 centimeter. ಎಷ್ಟು? 24 centimeter. Okay. So from a point Q, the length of the tangent to a circle is 24 centimeter and the distance of the Q from the center is 24 centimeter. ಇದರ ಅರ್ಥ ಪಾಯಿಂಟ್ Q ಇದಲ್ಲ, ಇದು ಕರೆಕ್ಟ್ ಅಲ್ಲ? ಎಸ್, ಎಕ್ಸಾಕ್ಟ್ಲಿ. ಫ್ರಮ್ ಅ ಪಾಯಿಂಟ್ Q ಇಂದ the length of the tangent to a circle, from this point Q ಇಂದ length of the tangent to a circle. ಸ್ಟೇಟ್ಮೆಂಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ವಿ, ಹೌದಾ? ಫ್ರಮ್ ದಿಸ್ ಪಾಯಿಂಟ್ Q, the length of the tangent to a circle is 24 centimeter and the distance of Q from the center and the distance of Q from the center. ಅರ್ಥ ಆಗ್ತಿದಲ್ಲ? ಸೊ ಹೆಂಗೆ ಕೊಟ್ಟಾರಲ್ಲ ಅದೇ ರೀತಿ ಓದ್ತಾ ಅದೇ ರೀತಿ ಹಾಕ್ತಿದೀವಿ ಏನನ್ನ, ಮೆಷರ್ಮೆಂಟನ್ನು. ಸೊ ಓ ಕ್ಯೂ ಈಸ್ 25 ಸೆಂಟಿಮೀಟರ್. ನೋಡಿ, ಸೆಂಟರ್ ಆಫ್ ದ ಸರ್ಕಲ್ ಓ ಏನಿದೆಲ್ಲ, ಇಲ್ಲಿಂದ ಕ್ಯೂ ತನಕ ಎಷ್ಟಿದೆ ಡಿಸ್ಟೆನ್ಸ್? 25 ಸೆಂಟಿಮೀಟರ್ ಇದೆ. ಹಾಗೆ ಇದನ್ನು ಸಪೋಸ್ ಪಾಯಿಂಟ್ ಪಿ ಅಂತ ತಗೊಳ್ಳೋಣ. ಪಾಯಿಂಟ್ ಪಿ, ದಿಸ್ ಇಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಪಿ ಇಂದ ಕ್ಯೂ ತನಕ 24 ಸೆಂಟಿಮೀಟರ್. ದಿಸ್ ಇಸ್ ದ ಟ್ಯಾಂಜೆಂಟ್ ಮೆಷರ್ಮೆಂಟ್. ಹಾಗೆ ಸೆಂಟರ್ ಆಫ್ ದ ಸರ್ಕಲ್ ಓ ಇಂದ ಪಾಯಿಂಟ್ ಕ್ಯೂ ತನಕ ಏನು ಜಾಯಿನ್ ಆಗಿದೆಯಲ್ಲ, ದಟ್ ಲೈನ್ ಸೆಗ್ಮೆಂಟ್ ಮೆಷರ್ಸ್ 25 ಸೆಂಟಿಮೀಟರ್. ಹಾಗಿದ್ರೆ ರೇಡಿಯಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಗ್ತಿದಾ? ಓಕೆ, ಆಲ್ ರೈಟ್, ಸರಿ. ಸೊ ಈಗ ನನಗೆ ಒಂದು ವಿಷಯ ಗೊತ್ತು, ದಿಸ್ ಈಸ್ 90 ಡಿಗ್ರಿ ಅಂತ. ಯಾಕೆ? ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್. ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಕರೆಕ್ಟ್ ಅಲ್ವಾ? ಆಮ್ ಐ ರೈಟ್? ಎಸ್. ಸೊ ಹಾಗಿದ್ರೆ ಈಗ ಪೈಥಾಗರಸ್ನ ಅಪ್ಲೈ ಮಾಡೋಣ. ಇನ್ ಟ್ರಯಾಂಗಲ್ ಪಿ ಒ ಕ್ಯೂ ಅಲ್ಲಿ ಆ್ಯಂಗಲ್ ಓ, ಓಕೆ ಸಾರಿ ಆ್ಯಂಗಲ್ ಓ ಅಂತ ಬರದೆ, ದಟ್ ಈಸ್ ಬೇಸಿಕಲಿ ಇಲ್ಲಿ ನಮಗೆ ಹೈಪೋಟಿನ್ಯೂಸ್ ಯಾವುದು? ದಿಸ್ ಈಸ್ 90 ಡಿಗ್ರಿ ಅಂದರೆ ದಿಸ್ ವಿಲ್ ಬಿ ಹೈಪೋಟಿನ್ಯೂಸ್. ಓ ಕ್ಯೂ ಸ್ಕ್ವೇರ್. ಓ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಪಿ ಸ್ಕ್ವಯರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ಹೌದಾ? ಓ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ಸೊ ವಾಟ್ ಈಸ್ ಓ ಕ್ಯೂ ಹಿಯರ್? 25 ಸ್ಕ್ವೇರ್. ವಾಟ್ ಈಸ್ ಓ ಪಿ ಹಿಯರ್? ಗೊತ್ತಿಲ್ಲ. ವಾಟ್ ಈಸ್ ಪಿ ಕ್ಯೂ ಹಿಯರ್? 24 ಸ್ಕ್ವೇರ್. 25 ಸ್ಕ್ವೇರ್ ಈಸ್ 625. ಹೌದಾ? ಮೈನಸ್ 24ನ ಈ ಕಡೆ ತಗೊಂಬಂದ್ರೆ 24 ಸ್ಕ್ವೇರ್ನ 576, ವಿಚ್ ಇಸ್ ಈಕ್ವಲ್ ಟು ಓ ಪಿ ಸ್ಕ್ವಯರ್. ಓಕೆ, ಸೊ ನಾವು ಈಗ ಹೇಳ್ರಿ, ವಾಟ್ ವಿಲ್ ಬಿ ದ ಓ ಪಿ ಸ್ಕ್ವಯರ್? 625 ಮೈನಸ್ 576. ಸೊ ಯು ವಿಲ್ ಗೆಟ್, ಹೌ ಮಚ್ ಯು ವಿಲ್ ಗೆಟ್? ಸೊ 625 ಅಲ್ಲಿ 576ನ ನಾವು ಕಳೆದ್ರೆ, ಸೊ 24, ದಿಸ್ ಇಸ್ 49. ಹೌದಾ? ದಿಸ್ ಇಸ್ 49 ಸೆಂಟಿಮೀಟರ್. ಬೇಸಿಕಲಿ ಒ ಪಿ ಸ್ಕ್ವೇರ್. ಹೌದಾ? ಸೊ ಒ ಪಿ ಇಸ್ ಈಕ್ವಲ್ ಟು, ಇಲ್ಲಿ ಬರಿತೀನಿ, ಒ ಪಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 49. ಸೊ ಒ ಪಿ ವಿಲ್ ಬಿ ಈಕ್ವಲ್ ಟು 7 ಸೆಂಟಿಮೀಟರ್. ಹಾಗಿದ್ರೆ ರೇಡಿಯಸ್ ಎಷ್ಟಿದೆ? 7 ಸೆಂಟಿಮೀಟರ್ ಇದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಓಕೆ, ಆಲ್ ರೈಟ್. ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಮುಗೀತು. ಇನ್ನೊಂದು ಲಾಸ್ಟ್ ಕ್ವೆಶನ್ ಅನ್ನು ಸಾಲ್ವ್ ಮಾಡಿ ಈ ಒಂದು ಸೆಷನ್ನ ಮುಗಿಸೋಣ. ಓಕೆ, ಏನಿದೆ ಲಾಸ್ಟ್ ಕ್ವೆಶನ್? ಇನ್ ದಿಸ್ ಫಿಗರ್, ಓಕೆ, ಇಫ್ ಟಿ ಪಿ ಅಂಡ್ ಟಿ ಕ್ಯೂ ಆರ್ ದ ಟೂ ಟ್ಯಾಂಜೆಂಟ್ಸ್, ಟಿ ಪಿ and TQ are the two tangents to a circle with center O, so that angle POQ is equal to 110 degree. Angle POQ is equal to 110 degree. Then angle PTQ is equal to what? PTQ ಅಂದರೆ this angle PTQ ಇದೆಷ್ಟಿದೆ ಆ್ಯಂಗಲ್ T ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು.
ಹೌದಾ? ಸೊ ಹೆಂಗೆ ಫೈಂಡ್ ಔಟ್ ಮಾಡೋದು? ತುಂಬ ಸಿಂಪಲ್ ಹೌದಾ? ಸೊ ದಿಸ್ ಈಸ್ 90 ಡಿಗ್ರಿ ಅಂತ ನಮಗೆ ಗೊತ್ತು, ದಿಸ್ ಈಸ್ ಆಲ್ಸೋ 90 ಡಿಗ್ರಿ ಅಂತ ನಮಗೆ ಗೊತ್ತು. ಯಾಕೆ? ವಿ ನೋ ದಟ್ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್ಸ್ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಹಾಗೆ ಒನ್ ಮೋರ್ ಥಿಂಗ್ ವಿ ಶಾಲ್ ಅಬ್ಸರ್ವ್, ಏನು ಅಂದರೆ ದಿಸ್ ಈಸ್ ಕಂಪ್ಲೀಟ್ಲಿ ಅ ಕ್ವಾಡ್ರಿಲ್ಯಾಟ್ರಲ್. ಏನಿದು? quadrilateral. Therefore, we know that sum of all the angles of the quadrilateral will be equal to 360 degree. ಹಾಗಿದ್ರೆ angle P plus angle Q plus angle O plus angle T is equal to 360 degree. Okay, so angle P is 90 degree, angle Q is 90 degree, angle O is 110 degree plus angle T is equal to 360 degree. Okay, so 110 plus 180 degree ಎಷ್ಟು ಬರುತ್ತೆ? How much you will get? 290 degree plus angle T is equal to 360 degree. So angle T is equal to 360 degree minus 290 degree. Therefore angle T will be equal to 70 degree. Correct? Angle T will be equal to 70 degree. ಅರ್ಥ ಆಯ್ತಾ? ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈಸ್ ಇಟ್ ಕ್ಲಿಯರ್? ಫೈನ್, ಆಲ್ ರೈಟ್. ಸರಿ, ಸೊ ಮಕ್ಕಳೇ, ಹಾಗಿದ್ರೆ ಇವತ್ತಿನ ನಮ್ಮ ಸೆಷನಲ್ಲಿ ನಾವು ಈ ಒಂದು ಸರ್ಕಲ್ಸ್ನ ಮೇಲೆ ಏನು ಕಂಪ್ಲೀಟ್ ಆಗಿ ರಿವೈಸ್ ಮಾಡ್ತಾ ಬಂದ್ವಿ ಎಲ್ಲ ಕಾನ್ಸೆಪ್ಟ್ಗಳನ್ನು. ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೆ ಈ ಒಂದು ಚಾಪ್ಟರ್ನ ಮೇಲೆ ಬರುವಂಥ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ನಾವು ಇವತ್ತು ಸಮರೈಸ್ ಮಾಡಿದ್ದೀವಿ. ಓಕೆ, ಅಲಾಂಗ್ ವಿತ್ ಫ್ಯೂ ಕ್ವಶನ್ಸ್. ಓಕೆ, ಸೊ ಇನ್ ಡೀಟೇಲ್ಡ್ ಆಗಿ ನಾವು ಆಲ್ರೆಡಿ ಲೆಕ್ಚರ್ ವೀಡಿಯೋಸಲ್ಲಿ ಕಲ್ತಿದ್ದೀವಿ. ದಿಸ್ ಈಸ್ ಅ ಸಮ್ಮರಿ. ಓಕೆ, ಸೊ ಇದು ನಿಮಗೆ ಎಕ್ಸಾಮ್ ಮುಂದೆ ಕ್ವಿಕ್ ಆಗಿ ಸಮರೈಸ್ ಮಾಡೋದಕ್ಕೆ, ರಿವೈಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಅನ್ನುವಂಥ ಕಾರಣಕ್ಕೆ ಈ ಒಂದು ವಿಡಿಯೋ ಇರುವಂಥದ್ದು. ಇದನ್ನು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ ದ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ, ಮುಂದಿನ ಸೆಷನಲ್ಲಿ ಇನ್ನೊಂದು ಚಾಪ್ಟರನ್ನು ಕಂಪ್ಲೀಟಾಗಿ ರಿವೈಸ್ ಮಾಡುವಂಥ ಪ್ರಯತ್ನ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.